ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಉತ್ತರ ಕರ್ನಾಟಕದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ರಾಜ್ಯ ಸರ್ಕಾರದ ಕೊಡುಗೆ ಏನು ಅನ್ನುವಂಥ ಪ್ರಶ್ನೆ. ಈಗ ಉತ್ತರ ಕರ್ನಾಟಕ ಅಂತ ಬಂದಾಗ ಪ್ರಮುಖವಾಗಿ ಆ ಭಾಗದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಶಿಕ್ಷಣದ ಕೊರತೆ ಇದೆ, ಶಿಕ್ಷಕರ ಕೊರತೆ ಇದೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಪ್ರತಿ ವರ್ಷ ಆ ರಿಸಲ್ಟನ್ನು ನೋಡಿದಾಗ, ಫಲಿತಾಂಶವನ್ನು ನೋಡಿದಾಗ ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗತ್ತೆ ಯಾಕೆ ಈ ರೀತಿ ಉತ್ತರ ಕರ್ನಾಟಕ ಭಾಗದಲ್ಲಿ ಹಿನ್ನಡೆ ಆಗ್ತಾ ಇದೆ, ಪ್ರಮುಖವಾಗಿ ಶಿಕ್ಷಣದಲ್ಲಿ ಅಂತೇಳಿ. ಹುದ್ದೆಗಳು ಖಾಲಿ ಇದ್ದರೂ ಕೂಡ ಅದನ್ನು ಭರ್ತಿ ಮಾಡೋದಕ್ಕೆ ರಾಜ್ಯ ಸರ್ಕಾರ ಹಿಂದೇಟನ್ನು ಆಗ್ತಾ ಇರೋದು ಯಾಕೆ ಅಂತೇಳಿ. ಯಾಕೆ ಅಂತಂದರೆ, ಒಂದು ಕ್ಷೇತ್ರ ಆಗಿರ್ಬೋದು, ತಾಲೂಕು, ಜಿಲ್ಲೆ ಅಭಿವೃದ್ಧಿ ಆಗಬೇಕು ಅಂತಂದರೆ ಶಿಕ್ಷಣದ್ದು ದೊಡ್ಡ ಮಟ್ಟದಲ್ಲಿ ಪಾತ್ರ ಇರುತ್ತೆ. ಆದರೂ ಕೂಡ ರಾಜ್ಯ ಸರ್ಕಾರ ಯಾಕೆ ಇದರ ಕಡೆ ಗಮನ ಕೊಡ್ತಾ ಇಲ್ಲ? ಪ್ರಮುಖವಾಗಿ ಈಗ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ. ಅಧಿವೇಶನದಲ್ಲೂ ಕೂಡ ಅದರ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು. ಪ್ರಮುಖವಾಗಿ ಅಲ್ಲಿ ನಡೀತಾ ಇರೋದು ಉದ್ದೇಶ ಏನು? ಉತ್ತರ ಕರ್ನಾಟಕ ಭಾಗದ ಸಮಸ್ಯೆ ಏನಿದೆ ಅದರ ಬಗ್ಗೆ ಚರ್ಚೆ ಮಾಡೋದಕ್ಕೆ. ಅಲ್ಲಿ ಏನು ಆಗ್ತಾ ಇಲ್ಲ, ಗಲಾಟೆ ಗದ್ದಲ ಬಿಟ್ಟರೆ ಬೇರೆ ಏನು ಕೂಡ ನಡೀತಾ ಇಲ್ಲ. ಯಾಕೆ ಹೆಂಗೆ? ಪ್ರಮುಖವಾಗಿ ಈ ಶಿಕ್ಷಣದ ಕೊರತೆಯಿಂದಾಗಿ ಏನೆಲ್ಲ ಸಮಸ್ಯೆ ಆಗತ್ತೆ ಅಂತೇಳಿ. ಹಾಗಾದರೆ ಫಲಿತಾಂಶವನ್ನು ಸರಿ ಮಾಡೋದು ಯಾವಾಗ, ಶಿಕ್ಷಣದ ಸುಧಾರಣೆ ಆಗೋದು ಯಾವಾಗ? ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ. ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಇದೆ ಇವತ್ತಿನ ವಿಶೇಷ. ಉತ್ತರ ಸರ್ಕಾರದ ಬರೆ, ಶಿಕ್ಷಕರ ಹುದ್ದೆ ಖಾಲಿ. ಉತ್ತರ ಕರ್ನಾಟಕದ ಭಾಗದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರೇ ಇಲ್ಲ. ಒಬ್ಬೊಬ್ಬರು ಇರ್ತಾರೆ, ಇರುವಂಥ ಎಲ್ಲ ತರಗತಿಗಳನ್ನು ಅವರೇ ಪಾಠ ಮಾಡುವಂಥ ಪರಿಸ್ಥಿತಿ ಇದೆ. ಉತ್ತರ ಕರ್ನಾಟಕಕ್ಕೆ ಸರ್ಕಾರದಿಂದಲೇ ಬರೆ ಬೀಳ್ತಾ ಇದೆ, ಅದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಉತ್ತರ ಭಾಗದ ಸರ್ಕಾರಿ ಶಾಲೆಗಳಿಗೆ ಶಿಕ್ಷಕರೇ ಇಲ್ಲ. ಹೆಚ್ಚು ಶಿಕ್ಷಕರ ಕೊರತೆಯನ್ನು ಕಾಂಗ್ರೆಸ್ ಸರ್ಕಾರ ಆದರೂ ಇದರ ಬಗ್ಗೆ ಗಮನ ಕೊಡುತ್ತಾ ಅನ್ನುವಂಥ ಪ್ರಶ್ನೆ, ಜೊತೆಗೆ ನಮ್ಮ ಕಳಕಳಿಯ ಮನವಿ. ಸಮಸ್ಯೆಗಳಿಗೆ ದನಿಯಾಗಲು ಬೆಳಗಾವಿಯ ಇಲ್ಲಿ ನಡೀತಾ ಇದೆಯಲ್ಲ ಅಧಿವೇಶನ, ಅದು ಚರ್ಚೆ ಆಗಬೇಕಾಗತ್ತೆ. ಸಮಯ ಇದೆ, ಗೊತ್ತಿಲ್ಲ ಚರ್ಚೆ ಆಗತ್ತೆ ಇಲ್ಲ ಅಂತ ನೋಡಿ. ಕಲಬುರಗಿ ವಿಭಾಗದಲ್ಲಿ 17,634 ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ದಾವೆ. ಬೆಳಗಾವಿ ವಿಭಾಗದಲ್ಲಿ 12,000 ಶಿಕ್ಷಕರ ಹುದ್ದೆ ಖಾಲಿ ಇದ್ದಾವೆ. ಮೈಸೂರು ವಿಭಾಗದಲ್ಲಿ 8,000 ಶಿಕ್ಷಕರ ಹುದ್ದೆ ಖಾಲಿ ಇವೆ. ಇನ್ನು ಬೆಂಗಳೂರು ವಿಭಾಗದಲ್ಲಿ 9,000 ಶಿಕ್ಷಕರ ಹುದ್ದೆಗಳು ಖಾಲಿ. ಪ್ರಮುಖವಾಗಿ ಇಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ 17,000 ದಾಟಿದೆ. ಅಲ್ಲಿ ಖಾಯಂ ಇರುವಂಥ ಶಿಕ್ಷಕರನ್ನು ಯಾರಿಗೆ ಬೇಕೋ ಆ ಶಿಕ್ಷಕರನ್ನ ನೇಮಕ ಮಾಡಲಿಕ್ಕೆ ಕೂಡ ಮುಂದಾಗ್ತಾ ಇಲ್ಲ. ಅತಿಥಿ ಉಪನ್ಯಾಸಕರ ನೇಮಕ ಕೂಡ ಆಗ್ತಾ ಇಲ್ಲ. ಆಮೇಲೆ ಅವರಿಗೂ ಕೂಡ ಸಾಕಷ್ಟು ಸಮಸ್ಯೆ ಇರುತ್ತೆ. ಈ ಒಂದು ವರ್ಗಾವಣೆ ಆಗಿರ್ಬೋದು, ಮುಂಬಡ್ತಿ, ಮತ್ತೊಂದು ಮಗದೊಂದು, ಈ ರೀತಿ ಸಮಸ್ಯೆ ಆದಾಗ ಶಿಕ್ಷಕರಲ್ಲಿ ಉತ್ಸಾಹ ಎಲ್ಲಿ ಇರುತ್ತೆ ಅನ್ನುವಂಥ ಪ್ರಶ್ನೆ. ಯಾಕೆ ರಾಜ್ಯ ಸರ್ಕಾರ ಶಿಕ್ಷಣಕ್ಕೆ ಒತ್ತು ಕೊಡ್ತಾ ಇಲ್ಲ ಅನ್ನುವಂಥ ನಮ್ಮ ಪ್ರಶ್ನೆ. ಅಭಿವೃದ್ಧಿ ಆಗಬೇಕು ಅಂತಂದರೆ ಶಿಕ್ಷಣಕ್ಕೆ ಒತ್ತು ಕೊಡಬೇಕಾಗತ್ತೆ. ಆದರೂ ಆ ಕೆಲಸ ರಾಜ್ಯ ಸರ್ಕಾರದಿಂದ ಆಗ್ತಾ ಇಲ್ಲ. ಬೇಸರದ ಸಂಗತಿ ಇದು. ಪ್ರಮುಖವಾಗಿ ಪ್ರತಿ ವರ್ಷ ಆ ಉತ್ತರ ಕರ್ನಾಟಕದ ಭಾಗದಲ್ಲಿ ಶಾಲೆಯ ಫಲಿತಾಂಶವನ್ನು ನೋಡಿದಾಗ ನಿಜವಾಗ್ಲೂ ಕೂಡ ಬೇಸರ ಆಗುತ್ತೆ. ಸರಿಯಾದ ರೀತಿಯಲ್ಲಿ ಜ್ಞಾನ ಇಲ್ಲದೆ ಇರೋದು ಸರ್ಕಾರಕ್ಕೂ ಇಲ್ಲ, ಶಿಕ್ಷಕರಿಗೂ ಕೂಡ ಇಲ್ಲ. ಇನ್ನು ಪ್ರಮುಖವಾಗಿ ಶಿಕ್ಷಕರ ಹುದ್ದೆಯ ಖಾಲಿಯಿಂದಾಗಿ ಏನೆಲ್ಲ ಎಫೆಕ್ಟ್ ಆಗುತ್ತೆ, ಯಾವ ರೀತಿಯಾಗಿ ಪರಿಣಾಮ ಬೀರಬಹುದು ಅನ್ನೋದನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಪ್ರಮುಖವಾಗಿ ಇಲ್ಲಿ SSLC ಮತ್ತು PUC ಫಲಿತಾಂಶ ಕುಸಿತ ಆಗತ್ತೆ. ಸಮಸ್ಯೆ ಆದರೆ ಏನೆಲ್ಲ ಆಗತ್ತೆ ಅನ್ನೋದು. ಇನ್ನು ದಾಖಲಾತಿ ಆಗದೆ ಹಲವು ಶಾಲೆಗಳಿಗೆ ಬೀಗ ಜಡಿಯಲಾಗತ್ತೆ. ಈಗಾಗಲೇ ಕೂಡ ಮುಚ್ಕೊಂಡು ಹೋಗಿವೆ. ದಾಖಲಾತಿ ಕುಸಿದು ಬೇರೆ ಶಾಲೆಗಳಲ್ಲಿ ಕೂಡ ವಿಲೀನ ಆಗುವಂಥ ಸಾಧ್ಯತೆ ಇರುತ್ತೆ. ಅದು ಕೂಡ ಉದಾಹರಣೆ ಆಗಿವೆ. ಶಾಲೆಯ ಬಗ್ಗೆ ಮಕ್ಕಳಲ್ಲಿ ಆಕರ್ಷಣೆ ಕೂಡ ಕಡಿಮೆ ಆಗುತ್ತೆ. ಅಲ್ಲಿ ಶಾಲೆಯಲ್ಲಿ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮತ್ತು ಶಿಕ್ಷಣ ಇಲ್ಲದೆ ಇರೋದ್ರಿಂದಾಗಿ ಸಹಜವಾಗಿ ಅಲ್ಲಿ ವ್ಯವಸ್ಥೆ ಇಲ್ಲದೆ ಇದ್ದಾಗ ಪೋಷಕರು ಇನ್ನೇನು ಮಾಡ್ತಾರೆ? ಎಲ್ಲಿ ಚೆನ್ನಾಗಿರ್ತಾರೆ ಅಲ್ಲಿ ಕಳಿಸ್ತಾರೆ ಮಕ್ಕಳನ್ನು. ಖಾಸಗಿ ಶಾಲೆಯತ್ತ ಮಕ್ಕಳು ಹೆಚ್ಚು ಮುಖ ಮಾಡ್ತಾರೆ, ಅದು ಸಹಜ. ಅತಿಥಿ ಶಿಕ್ಷಕರ ನೇಮಕಾತಿಯಿಂದ ಫಲಿತಾಂಶ ಏರುಪೇರಾಗುತ್ತೆ. ಪ್ರತಿದಿನ ಕಲ್ಯಾಣ ಕರ್ನಾಟಕದಲ್ಲಿ 3.95 ಲಕ್ಷ ಮಕ್ಕಳು ಶಿಕ್ಷಕರಿಲ್ಲದೆ ಕಲಿಕೆಯನ್ನು ಮುಂದುವರಿಸ್ತಿದ್ದಾರೆ ಅನ್ನೋದು ನೋಡಿ. ಇರುವಂತಹ ಒಂದಿಬ್ಬರು ಶಿಕ್ಷಕರು ಬಿಸಿ ಊಟದ ಕೆಲಸದಲ್ಲಿ ನಿರತರಾಗ್ತಿದ್ದಾರೆ. ಇರೋದು ಒಬ್ಬರಿಬ್ಬರು. ಮೊದಲು ಹೆಂಗಿತ್ತು, ಪ್ರಾಥಮಿಕ, ಪ್ರೌಢ, ಕಾಲೇಜು ಅಂತ ಬಂದಾಗ ಬೇರೆ ಬೇರೆ ರೀತಿ ಇರುತ್ತೆ. ಈಗ ಅದನ್ನು ಕೂಡ ಕಡಿಮೆ ಮಾಡ್ಕೊಂಡು ಬಂದಿದ್ದಾರೆ. 1ರಿಂದ 7 ಇತ್ತು, ಈಗ 1ರಿಂದ 5 ಮಾಡಿದ್ದಾರೆ ಪ್ರಾಥಮಿಕ ಅಂತೇಳಿ. ಆ ರೀತಿಯ ನಿಯಮಗಳು, ಈ ಕೆಲವೊಂದಿಷ್ಟು ನಿಯಮಗಳು ಕೂಡ ಶಿಕ್ಷಕರ ಉತ್ಸಾಹಕ್ಕೆ ಸಮಸ್ಯೆ ಎದುರಾಗ್ತಾ ಇದೆ. ಸುದೀರ್ಘವಾಗಿ ಈ ಬಗ್ಗೆ 1 ಗಂಟೆಗಳ ಕಾಲ ನಾವು ನಿಮ್ಮ ಜೊತೆಯಲ್ಲಿ ಇರ್ತೇವೆ.
ಏನೆಲ್ಲ ಸಮಸ್ಯೆ ಆಗುತ್ತೆ ಈ ಶಿಕ್ಷಣದಿಂದಾಗಿ, ಅದನ್ನು ಸರಿ ಮಾಡೋದು ಹೇಗೆ, ಯಾರು ಸರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅತಿಥಿ ಅವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಕಾರ್ಯದರ್ಶಿ PUC ಅತಿಥಿ ಉಪನ್ಯಾಸಕರ ಸಂಘದಿಂದ ಬಂದಿದ್ದಾರೆ ರಾಜೇಶ್ ಭಟ್ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ ರೂಪ್ಸ ರಾಜ್ಯ ಸಂಘಟನೆಯ ಕಾರ್ಯದರ್ಶಿ ರಮೇಶ್ ಅವರು ಜಾಯ್ನ್ ಆಗಿದ್ದಾರೆ ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ ಶಿಕ್ಷಣ ಉಳಿಸಿ ಸಮಿತಿಯಿಂದ ಐಶ್ವರ್ಯ ಅವರು ಜಾಯ್ನ್ ಆಗಿದ್ದಾರೆ ಮೇಡಮ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ರಾಜೇಶ್ ಅವರೇ, ನಾನು ನಿಮ್ಮ ಹತ್ರನೇ ಬರ್ತೀನಿ. ಸಹಜವಾಗಿ ಒಂದು ಕ್ಷೇತ್ರ ಆಗಿರ್ಬೋದು, ತಾಲೂಕು ಮತ್ತೊಂದು ಮಗದೊಂದು ಎಲ್ಲ ಅಭಿವೃದ್ಧಿ ಅತ್ತ ಸಾಗಬೇಕು ಅಂತಂದರೆ ಅದರಲ್ಲಿ ಶಿಕ್ಷಣದು ಬಹಳ ದೊಡ್ಡ ಮಟ್ಟದಲ್ಲಿ ಪಾತ್ರ ವಹಿಸುತ್ತೆ. ಆದರೆ ಇಲ್ಲಿ ರಾಜ್ಯ ಸರ್ಕಾರ ಶಿಕ್ಷಣದ ಕಡೆನೇ ಗಮನ ಕೊಡ್ತಾ ಇಲ್ಲ. ಎಲ್ಲಿ ನಾವು ಮುಂದುವರಿತೀವಿ ಅಂತೇಳಿ ಮುಂದುವರಿತಾನೇ ಇದ್ದೀವಿ. ಖಂಡಿತ ಸರ್. ಏನಂದರೆ ಸರ್, ಇದು ನಮ್ಮ ರಾಜ್ಯದಲ್ಲಿ ಸರ್ ಶಿಕ್ಷಣ ಇವತ್ತು ಅಧೋಗತಿಗೆ ಹೋಗ್ತಿರೋದು ನಾವು ನೋಡ್ತಾ ಇದ್ದೀವಿ ಸರ್. ಇದು ಈ ಸರ್ಕಾರ ಹಿಂದಿನ ಸರ್ಕಾರ ಅಂತಂತ ಸರ್, ಲಾಸ್ಟ್ 25 ಇಯರ್ಸ್ ಆಫ್ಟರ್ ಗ್ಲೋಬಲೈಸೇಷನ್ನು ಪಾಲಿಸಿ ಎಲ್ಲ ಬಂದಮೇಲೆ ಸರ್, ಇವತ್ತು ವ್ಯವಸ್ಥಿತವಾಗಿ ಎಲ್ಲ ಸರ್ಕಾರಗಳು ಸರ್ಕಾರಿ ಶಾಲಾ ಕಾಲೇಜ್ಗಳಿರ್ಬೋದು, ಸಾರ್ವಜನಿಕ ಶಿಕ್ಷಣ ಅಂತೇನಿದೆ, ನಮ್ಮ ತೆರಿಗೆ ದುಡ್ಡಿಂದ ಕಟ್ಟಿರೋ ಶಿಕ್ಷಣ ವ್ಯವಸ್ಥೆನ ಬುಡಮೇಲೆ ಮಾಡೋದೇ ಇವ್ರ ಉದ್ದೇಶ ಅಂತ ಏನೋ ಅಂತ ಕಾಣಿಸ್ತಾ ಇದೆ ಸರ್. ಅದರಲ್ಲಿ ಇವಾಗ ನೋಡ್ತಾ ಇದ್ದೀವಿ, ಇವಾಗ ಬೆಳಗಾಂ ಅಧಿವೇಶನ ಬಂದಿದೆ. ಈ ಅಧಿವೇಶನದಲ್ಲಿ ಸರ್ ನೀವು ಪ್ರತಿಭಟನೆಗಳಾಗ್ತಿವೆ. ನೀವಲ್ಲಿ ನೋಡಿದ್ರೆ ಸಾಕಷ್ಟು ಪ್ರತಿಭಟನೆಗಳು ಮಾಡ್ತಿರೋರು ಶಿಕ್ಷಕರು. ಯಾಕಂದರೆ ಶಿಕ್ಷಕರಿಗೆ ಇವತ್ತು ನಾನಾ ಸಮಸ್ಯೆಗಳು. ಒಂದು, ಇವತ್ತು ಕಾಯಂ ಉಪನ್ಯಾಸಕರು ತೊಗೊಂಡ್ರೆ ಸರ್, ನೀವು ಹೇಳಿದ್ರೆ ಇಷ್ಟೊಂದು ಖಾಲಿ ಹುದ್ದೆ ಇದೆ ಅಂದರೆ ಪರ್ಮನೆಂಟ್ ಇರೋರು ಭಾಳ ಕಡಿಮೆ. ಅವ್ರಿಗೆ ಇವತ್ತು ಪಾಠ ಮಾಡೋದು ಬಿಟ್ಟು ಸರ್ ಸಾಕಷ್ಟು ಕೆಲಸಗಳು, ಇವತ್ತು ಊಟ ಬಡಿಸೋದ್ರಿಂದ ಹಿಡಿದು ಮೊಟ್ಟೆ ಇರ್ಬೋದು ಎಲ್ಲನೂ ಅವರೇ ಮಾಡ್ತಾ ಇದ್ದಾರೆ. ಇವತ್ತು ನಾವು ಶಿಕ್ಷಕರ ಬಗ್ಗೆ ಮಾತಾಡ್ತಿದ್ದೀವಿ ಸರ್, ನಾನ್ ಟೀಚಿಂಗ್ ಸ್ಟಾಫ್ ಅಪಾಯಿಂಟ್ಮೆಂಟ್ ಆಗಿ ವರ್ಷಾನುಗಟ್ಟಲೆ ಆಗೋಗ್ಬಿಟ್ಟಿದೆ. ನಮ್ಮ ಟೀಚರ್ಸ್ ಬೆಂಚು ಎತ್ತಾಕ್ತಾರೆ, ಕಸ ಗುಡಿಸ್ತಾರೆ. ಎಲ್ಲೋ ಒಂದು ಕಡೆ ಯಾರಾದರೂ ಮಕ್ಕಳ ಕೈಲಿ ಮಾಡಿಸ್ಬಿಟ್ರೆ ಅದನ್ನೇ ದೊಡ್ಡ ನ್ಯೂಸ್ ಮಾಡಿ ಸಸ್ಪೆಂಡು ಮಾಡ್ತಾರೆ. ಅಲ್ಲ, ಅಷ್ಟು ಗೊಂದಲ ಇದೆ ಸರ್ ಇವತ್ತು. ಅಂದರೆ ಶಿಕ್ಷಕರಿಗೆ ಸಾಕಷ್ಟು ಸಮಸ್ಯೆ. ಇನ್ನೊಂದು ಕಡೆ ನಾವು ಅತಿಥಿ ಉಪನ್ಯಾಸಕರು, ಅತಿಥಿ ಶಿಕ್ಷಕರಂತ ಸರ್, ಇವತ್ತು ರಾಜ್ಯದಲ್ಲಿ ಶಿಕ್ಷಣ ಉಳಿದಿದೆ ಅಂದರೆ ಸರ್ ನಮ್ಮಿಂದ. ಯಾಕಂದರೆ ನಾವು ಕಡಿಮೆ ಸಂಬಳ ಸರ್, ಇವತ್ತು ಪರ್ಮನೆಂಟ್ ಟೀಚರ್ಸ್ಗೆ 80,000 1 ಲಕ್ಷ ಕೊಡಬೇಕು ಅಂದ್ಬಿಟ್ಟು ನಮ್ಮನ್ನು 10,000 ರೂಪಾಯಿಗೆ ತೊಗೊಂಡ್ಬಿಟ್ಟು 8 ಜನ ತೊಗೊಂಡು ದುಡ್ಸ್ಕೊಳ್ಳೋದು ನೋಡಿ. ಪ್ರೈವೇಟ್ ಅವರು ಈ ಥರ ಯೋಚನೆ ಮಾಡಲ್ಲ ಸರ್, ಪ್ರೈವೇಟ್ ಮ್ಯಾನೇಜ್ಮೆಂಟ್ ಕೂಡ. ಸರ್ಕಾರಗಳು ಈ ರೀತಿ ಅದೇ ಬೇಸರ ಏನು ಅಂದರೆ, ಸರ್ಕಾರಿ ಶಾಲೆಯಲ್ಲಿ ಎಲ್ಲ ರೀತಿ ವ್ಯವಸ್ಥೆ ಇದ್ರೂ ಕೂಡ ರಿಸಲ್ಟ್ ಸರಿಯಾಗಿ ಬರೋದಿಲ್ಲ. ಖಾಸಗಿ ಶಾಲೆಗಳಲ್ಲಿ ರಿಸಲ್ಟ್ ಚೆನ್ನಾಗಿ ಬರುತ್ತೆ, ಸಂಬಳ ಇರೋದಿಲ್ಲ ಅವರಿಗೆ. ಖಂಡಿತ ಸರ್. ಅಲ್ಲಿ ನೋಡಿ ಸರ್, ಸರ್ಕಾರಗಳು ಇವತ್ತು ನೋಡಿ ಸರ್, ಇವತ್ತು ನಾವು ಹೇಳೋದಿಷ್ಟೇ ಸರ್, ನಮ್ಮ ಪಾಯಿಂಟು ಶಿಕ್ಷಕರಿಲ್ಲ, ಅಪಾಯಿಂಟ್ಮೆಂಟ್ ಗೊಂದಲ ಅದು ಇದು ಅನ್ನೋ ಬದಲು ಸರ್ ಸಿಂಪಲ್ ಕೆಲಸ ಏನಂದರೆ ಸರ್, ಇವಾಗ ಯಾರು ಅತಿಥಿ ಉಪನ್ಯಾಸಕರು ಮತ್ತು ಶಿಕ್ಷಕರಿದ್ದಾರೆ ಇವರನ್ನೇ ರೆಗ್ಯುಲರೈಸ್ ಮಾಡಿಬಿಡ್ಬೇಕು, ಕಾಯಮಾತಿ ಮಾಡಿಬಿಟ್ರೆ. ಯಾಕಂದರೆ ಅವ್ರಿಗೆ 5 ವರ್ಷ 10 ವರ್ಷ ಎಕ್ಸ್ಪೀರಿಯನ್ಸ್ ನಮ್ಮಲ್ಲೇ ಇದ್ದೀವಿ ಸರ್, ನಮ್ಮನ್ನೇ ಕಾಯಮಾತಿ ಮಾಡ್ಕೊಳ್ಳಿ, ಕೂಡಲೇ ಶೈಕ್ಷಣಿಕ ಸಮಸ್ಯೆಗಳು ಬಗೆಹರಿದ್ಬಿಡುತ್ತೆ. ಇವತ್ತು ಇದಕ್ಕೆ ಕಾನೂನು ಅಡೆತಡೆ ಅಂತೆಲ್ಲ ಮಾತಾಡ್ತಾರೆ ಸರ್. ಒಳ್ಳೆ ಕೆಲಸ ಮಾಡೋಕ್ಕೆ ನೀವು ಮುನ್ನುಗ್ಗಿದ್ರೆ ಕಾನೂನು ಕೂಡ ನಿಮ್ಮ ಕೈ ಜೋಡಿಸುತ್ತೆ ಸರ್. ಇವತ್ತು ಸರ್ಕಾರ ಮನಶಕ್ತಿ ಇಲ್ಲ ಸರ್, ಅದೇನೋ ಇಚ್ಛಾಶಕ್ತಿ ಇಲ್ಲ ಸರ್ಕಾರಗಳಿಗೆ. ಇದು ನನ್ನ ಪಾಯಿಂಟು ಸರ್. ಐಶ್ವರ್ಯ ಅವರೇ, ಈಗ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಜನರ ಬಗ್ಗೆ ಅಥವಾ ಶಿಕ್ಷಣದ ಬಗ್ಗೆ ಕಾಳಜಿ ಇಲ್ಲ ಅಂತೇಳಿ. ಶಿಕ್ಷಣ ಉಳಿಬೇಕು ಅಂತಂದರೆ ಏನು ಮಾಡಬೇಕು? ಈಗ ಇರುವಂಥ ಶಾಲೆಗಳನ್ನು ಮುಚ್ಚಾಕುವಂಥ ಕೆಲಸ ಆಗ್ತಾ ಇದೆ, ವಿಲೀನ ನಡೀತಾ ಇದೆ. ಬಟ್ ಹೇಗೆ ಇದು ಮುಂದೆ ಹೋದರೆ ಹೇಗೆ ಅಂತ ಸರ್, ಇಲ್ಲಿ ನಾವು ಶಿಕ್ಷಣ ಉಳಿಸಿ ಸಮಿತಿಯಿಂದ ಏನು ರೀಸೆಂಟಾಗಿ ಈಗ ಸ್ಟೇಟ್ ಎಜುಕೇಷನ್ ಪಾಲಿಸಿ ಡ್ರಾಫ್ಟ್ ಕಮಿಟಿ ಅಂತ ಪ್ರೊಫೆಸರ್ ಸುಖದೇವ್ ತೋರಟ್ ಅವ್ರದ್ದು ಚೇರ್ಮನ್ಶಿಪ್ಪಲ್ಲಿ ಆಗಿದೆ. ನಾವು ಕಳೆದ ಹಲವಾರು ತಿಂಗಳಿಂದ ಸಾವಿರಾರು ಜನ ಸ್ಕೂಲ್ ಟೀಚರ್ಸು, ಪ್ರೈವೇಟು, ಗೌರ್ಮೆಂಟು, ಏಡೆಡು ಎಲ್ಲರನ್ನೂ ಸೇರಿಸಿ ವರ್ಕ್ಶಾಪ್ಗಳನ್ನ ಮಾಡಿ ಹಲವಾರು ಝೋನ್ಗಳಲ್ಲಿ ಗೂಗಲ್ ಸರ್ವೆ ಫಾರ್ಮ್ನೆಲ್ಲ ಬಿಟ್ಟು ಇವತ್ತು ಏನು ನಮ್ಮ ಒಂದು ಸ್ಕೂಲ್ ಎಜುಕೇಷನ್ ಪ್ರಾಬ್ಲಮ್ ಏನು ಅಂತ ನಾವು ಇದು ಮಾಡಿದ್ದೀವಿ ಸರ್. ಮುಖ್ಯವಾಗಿ ಫಸ್ಟ್ ಪ್ರಾಬ್ಲಮ್ ಇರೋದೇ ಶಾರ್ಟೇಜ್ ಆಫ್ ಸ್ಟಾಫು. ನಾಟ್ ಜಸ್ಟ್ ಟೀಚಿಂಗು, ಇವತ್ತು ನಾನ್ ಟೀಚಿಂಗ್ ಸ್ಟಾಫ್ದು ಶಾರ್ಟೇಜ್ ಇದೆ. ನೀವೇ ಹೇಳ್ದಂಗೆ ಟೀಚಿಂಗ್ ಬಿಟ್ಟು 104 ನಾನ್ ಅಕಾಡೆಮಿಕ್ ವರ್ಕು ಟೀಚರ್ಸ್ ಮೇಲಿದೆ. ಪಾಠ ಎಲ್ಲಿ ಮಾಡ್ತಾರೆ? ಆಮೇಲೆ 6,500 ಸಿಂಗಲ್ ಟೀಚರ್ಸ್ ರನ್ ಸ್ಕೂಲ್ಸ್ ಇದ್ದಾವೆ. ಈ ಸ್ಕೂಲ್ಗಳಲ್ಲಿ 1ರಿಂದ 4ನೇ ಕ್ಲಾಸ್ವರೆಗೂ ಎಸ್ಪೆಷಲಿ ಸರ್ ಆ ಒಂದು ಪ್ರೈಮರಿ ತುಂಬಾ ಇವತ್ತು ಒಂದು ನೆಗ್ಲೆಕ್ಟಿಗೆ ಒಳಗಾಗಿರೋವಂಥ ಸೆಕ್ಷನ್ ಅದು. 1 to 4 ನಲಿಕಲಿ ಬೇರೆ ತೊಗೊಂಡು ಬಂದುಬಿಟ್ಟು ಅಲ್ಲಿಂದ ರಿಸಲ್ಟ್ಸ್ ಬೀಳ್ತಾ ಇದೆ. 1ರಿಂದ 4ನೇ ಕ್ಲಾಸ್ವರೆಗೂ ಒಬ್ಬರೇ ಸಿಂಗಲ್ ಟೀಚರು ಅದು ಪಾಠ ಮಾಡ್ತಾರ. 6 ಸಬ್ಜೆಕ್ಟು ಆ 4 ಕ್ಲಾಸಿಗೆ ಪಾಠ ಮಾಡ್ತಾರ, ಮೊಟ್ಟೆ ಲೆಕ್ಕ ಇಡ್ತಾರ, ಇದು ಲೆಕ್ಕ ಇಡ್ತಾರ. ಇದ್ರ ಮೇಲೆ BEOಗಳು ಮಕ್ಕಳಿಗೆ ಬೆಳಗ್ಗೆ 5 ಗಂಟೆಗೆ ಎಬ್ಸಿ ಓದಿಸಿ, ಆಮೇಲೆ ಸಂಜೆ ಹೋಗಿ ಓದಿಸಿ ಮಕ್ಕಳನ್ನ ಸ್ಕೂಲಲ್ಲಿರೋ ಟೈಮ್ ಬಿಟ್ಟು ಆ ಟೀಚರ್ಸ್ಗೇನು ಒಂದು ಲೈಫು, ಫ್ಯಾಮಿಲಿ, ಪರ್ಸ್ನಲ್ ಏನು ಇಲ್ಲ ಅನ್ನೋ ಥರ ಬೆಳಗ್ಗೆ 5 ಗಂಟೆಯಿಂದ ನೈಟ್ವರೆಗೂ ಬರೀ ಮಕ್ಕಳದು ಸ್ಕೂಲ್ದು ಇದೇ ಕೆಲಸ.
ಅವ್ರಿಗೊಂದು ಅಸ್ತಿತ್ವ ಇಲ್ವಾ, ಏನು ಕೆಲಸ ಇಲ್ವಾ? ಈ ಥರ ಒಂದು ಶೋಷಣೆ ಟೀಚರ್ಸ್ದು ನಡೀತಾ ಇದೆ. ಲಕ್ಷಾಂತರ ಜನ ಇವತ್ತು BEd D.Ed ಮಾಡಿಕೊಂಡು ಬೀದಿ ಅಲಿತಾ ಇದ್ದಾರೆ. ಆಮೇಲೆ ನಾನ್ ಟೀಚಿಂಗ್ಗೆ ನೀವು ಸ್ಟಾಫ್ ತೊಗೊಳಂಗಿದ್ರೆ ಕೋಟ್ಯಾಂತರ ಜನ ಬಿದ್ದಿದ್ದಾರೆ. ಇವತ್ತು PhD ಮಾಡಿಕೊಂಡು ಕಸ ಗುಡ್ಸೋ ಕೆಲಸ ಸಿಕ್ಕರು ಹೋಗೋಕೆ ರೆಡಿ ಇರೋ ಥರದವ್ರು ಇದ್ದಾರೆ. ಎಲ್ಲಿ ಪ್ರಾಬ್ಲಮ್ಮು? ಗೌರ್ಮೆಂಟ್ದು ಎಲ್ಲೆಲ್ಲೋ ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚು ಮಾಡ್ತಾರೆ ಸರ್. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಂತ ಮಾಡಿಬಿಟ್ಟು 2,500 ಕೋಟಿಗಿಂತ ಹೆಚ್ಚು ಬಂದು ಬೀಳ್ತಾ ಇದೆ. ಏನಕ್ಕೆ ಖರ್ಚು ಮಾಡ್ತಾ ಇದ್ದೀರಾ? ಒಂದು ಟಾಯ್ಲೆಟ್ ಕಟ್ಟಿದ್ವಿ, ಒಂದು ಟೈಲ್ಸ್ ಹಾಕಿದ್ವಿ, ಒಂದು ಕಾಂಪೌಂಡ್ ಕಟ್ಟಿದ್ವಿ. ಇಲ್ಲಿ ಅದಷ್ಟೇ ಸರ್. ಬರೀ 2,500 ಕೋಟಿ ಏನಿದೆ ಅದನ್ನು ನೀವು ಕೊಟ್ಬಿಟ್ರೆ ಇರೋ ಗೆಸ್ಟ್ ಟೀಚರ್ಸ್ನೆಲ್ಲ ನೀವು ಪರ್ಮನೆಂಟ್ ಮಾಡಿ ಅವ್ರಿಗೆ ಒಳ್ಳೆ ಸ್ಯಾಲ್ರಿ ಕೊಟ್ಟು ಮಾಡೋಕ್ಕಾಗಲ್ವಾ? ರಿಸಲ್ಟ್ಸ್ ಇಂಪ್ರೂವ್ ಆಗಲ್ವಾ? ಆಮೇಲೆ ಸುಮ್ಮನೆ ಭಾಷಣ ಹೊಡಿತಾರೆ, ಅಯ್ಯೋ ನಮ್ಮ ಕಲ್ಯಾಣ ಕರ್ನಾಟಕ ಹಿಂದೆ ಬಿದ್ದುಬಿಟ್ಟಿದೆ, ನಮ್ಮ ಉತ್ತರ ಕರ್ನಾಟಕ ನಾವು ಇಂಪ್ರೂವ್ ಮಾಡಬೇಕು. ಬೊಗಳೆ ನಿಮ್ಮ ಆ್ಯಕ್ಷನಲ್ಲಿ ಏನಿದೆ? ನಿಮಗೆ ನಿಜವಾಗ್ಲೂ ಇಚ್ಛಾಶಕ್ತಿ ಇದ್ರೆ, ನಿಜವಾಗ್ಲೂ ನೀವು ಈ ಜನಗಳನ್ನ ಮುಂದಕ್ಕೆ ತೊಗೊಂಬರ್ಬೇಕು ಅಂದರೆ ಶಿಕ್ಷಣ ಕೊಡ್ತಿದ್ರಿ. ಶಿಕ್ಷಣ ಇಲ್ಲದೆ ಹೆಂಗೆ ಸರ್ ಮುಂದೆ ಬರ್ತಾರೆ? ಸೊ ಇದು ಇವತ್ತು ಪ್ರಾಬ್ಲಮ್ ಇದೆ. ಗೌರ್ಮೆಂಟ್ ವಿಲ್ ಪವರ್ ಸಮಸ್ಯೆ ಇದೆ. BJP, ಕಾಂಗ್ರೆಸ್, JDS ಯಾವುದು ಪಕ್ಷ ಮಾತಾಡೋದು ಬೇಡ ಸರ್. 20 years ಆಯಿತು ನಂಜುಂಡಪ್ಪ ರಿಪೋರ್ಟ್ ಬಂದು, ಕಮಿಟಿ ರಿಪೋರ್ಟ್ ಬಂದು. ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಏನು ತಡೆ? ಇಂಪ್ಲಿಮೆಂಟ್ ಮಾಡಿ. ಆರ್ಟಿಕಲ್ 371 ಇದೆ ಸ್ಪೆಷಲ್. ಇದರಲ್ಲಿ ನೀವು ಬೇರೆ ಕಡೆ ಅಪಾಯಿಂಟ್ಮೆಂಟ್ ಇಲ್ಲ ಅಂದರೂ ಬರೀ ಕಲ್ಯಾಣ ಕರ್ನಾಟಕ ಇಮಿಡಿಯೇಟ್ಲಿ ಅಪಾಯಿಂಟ್ಮೆಂಟ್ ಮಾಡ್ಬೋದಲ್ಲ. ಯಾರು ಇದನ್ನು ಅಪೋಸ್ ಮಾಡ್ತಿದ್ದಾರೆ? ಸೊ ಇದು ಇವತ್ತು ಸಮಸ್ಯೆ ಇರೋದು ಸರ್ ನಮ್ಮ ಗೌರ್ಮೆಂಟ್. ಈಗ ಸರ್ಕಾರಕ್ಕೆ ಇಚ್ಛಾಶಕ್ತಿ ಇಲ್ಲ, ಅದು ಓಕೆ. ಬಟ್ ಆ ಸ್ಥಳೀಯ ಶಾಸಕರು ಇರ್ತಾರಲ್ಲ ಸರ್, ಈಗ ಅಲ್ಲಿ ಅವರಿಗೆ ಗೊತ್ತಿರುತ್ತೆ ಅಲ್ಲಿ ಏನೇನು ಸಮಸ್ಯೆ ಇದೆ, ಏನು ಮಾಡಬೇಕು ಅಂತೇಳಿ. ಪ್ರತಿ ವರ್ಷ ಹೇಳಿದಾಗ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚು ಅನುದಾನ ಕೊಡ್ತೀವಿ, ಬೇರೆ ಬೇರೆ ಯೋಜನೆಯನ್ನು ಜಾರಿ ಮಾಡ್ತೀವಿ ಅಂತೇಳಿ. ಬಟ್ ಯಾವುದೂ ಅದು ಬರ್ತಾನೆ ಇಲ್ಲ. ಯಾಕೆ? ಇದು ಮೊದಲನೇದಾಗಿ ತಾವು ಹೇಳ್ದಂಗೆ ಶಾಸಕರು ಅಂತ ಹೇಳಿದ್ರೆ, ಮೊದಲನೇದಾಗಿ ನನ್ನ ಒಂದು ಅಭಿಪ್ರಾಯದಲ್ಲಿ ಶಾಸಕರಿಗೆ ಮಾಹಿತಿ ಕೊರತೆಯೂ ಇದೆ ಇದರಲ್ಲಿ. ಶಾಸಕರು ಈ ಇಲಾಖೆಯಲ್ಲಿ ಆದಷ್ಟು, ಈಗ ಶಾಸಕರು ನೋಡೋದೇ ಅದು ಎಲ್ಲಿ ರೆವಿನ್ಯೂ ಜನ್ರೇಟ್ ಆಗುತ್ತೆ, ಎಲ್ಲಿ ತಮಗೆ ಅನುಕೂಲ ಆಗುತ್ತೆ, ತಮ್ಮ ಸಂಗಡಿಗರಿಗೆ ಎಲ್ಲಿ ಇದು ಮಾಡಬೇಕು ಅನ್ನೋದನ್ನು ನಾನಿವತ್ತು ಗಂಟಾಘೋಷವಾಗಿ ಹೇಳಬೇಕಾಗತ್ತೆ. ಈಗಾಗಲೇ ಮೇಡಮ್ ಅವ್ರು ಹೇಳ್ದಂಗೆ, ನನ್ನ ಮಿತ್ರ ಹೇಳ್ದಂಗೆ ಎಲ್ಲರೂ ಅಸಡ್ಡೆಗೆ ಒಳಪಟ್ಟಿದೆ ಶಿಕ್ಷಣ ಇಲಾಖೆ. ಅಂದರೆ ಅದರಲ್ಲಿ ಏನೂ ಇಲ್ಲ, ಕೇವಲ ಖಾತೆ ತಗೊಳ್ಳೋ ಮಿನಿಸ್ಟ್ರಿಶಿಪ್ ಶುರು ಆದಾಗಲಿಂದ ಖಾತೆ ತಗೊಳ್ಳೋ ಒಂದು ಮಿನಿಸ್ಟ್ರಿಂದನೇ ಇದನ್ನು ಒಂದು ಅಸಡ್ಡೆಗೆ ಒಳಪಟ್ಟಿದೆ ಅಂತೇಳಿ ನನ್ನ ಅಭಿಪ್ರಾಯ. ಹಲವಾರು ವರ್ಷಗಳಿಂದ ನಾವು ನೋಡ್ತಾ ಬಂದಿದ್ದೀವಿ ಇದನ್ನು. ಈಗ ನಾವು ಖಾಸಗಿ ಶಾಲೆಗಳಲ್ಲಿ ಎಲ್ಲೂ ನಾವು ಟೀಚರ್ಸ್ ಕೊರತೆ ಅಂತ ಹೇಳ್ತಾ ಬರ್ತಾ ಇಲ್ಲ. ಅದೇ ನಿಮಗೆ ಗೌರ್ಮೆಂಟ್ ಶಾಲೆಯಲ್ಲಿ ಯಾಕೆ ನಿಮಗೆ ಕೊರತೆ ಇದೆ? ಈಗ ಆಕರ್ಷಣೆ ಕಮ್ಮಿ ಆಗಿದೆ ಅನ್ನೋದು, ಆಕರ್ಷಣೆ ಯಾಕೆ ಕಮ್ಮಿ ಆಗುತ್ತೆ ಅದ್ರ ಬಗ್ಗೆ ನೀವು ಮುಂಚೆ ಚಿಂತನೆ ಮಾಡಬೇಕಾಗತ್ತೆ. ನಾವು ಮೊದಲಿಗೆ ನಾವು ಶಾಲೆಗಳ ಕಡೆ ಮಕ್ಕಳು ಬರೆಸುವಂಥ ಒಂದು ಕಾರ್ಯಕ್ರಮನ ಉತ್ತೇಜನವಾಗಿ ನಾವು ಹಮ್ಮಿಕೋಬೇಕಾಗುತ್ತೆ. ಇಲ್ಲಿ ನಾವು ಎಡುತ್ತಾ ಇರೋದು ಅಲ್ಲಿ ಅಂತೇಳಿ ನನ್ನ ಅಭಿಪ್ರಾಯ. ಈಗ ನಾವು ಖಾಸಗಿ ಶಾಲೆಗಳು ನಡೆಸ್ತಾ ಇರೋರು ಎಲ್ಲೂ ಒಂದು ದಿವಸನೂ ಶಿಕ್ಷಕರ ಕೊರತೆ ಅಂತೇಳಿ, ನಮಗೆ ಸಿಗುವಂಥ ಶಿಕ್ಷಕರು ಇದು ಖಾಸಗಿ ಶಾಲೆಗೆ ಸಿಗುವಂಥ ಶಿಕ್ಷಕರು ನಿಮ್ಮ ಸರ್ಕಾರಿ ಶಾಲೆಯಲ್ಲಿ ಸಿಗಲ್ಲ ಅನ್ನೋದಕ್ಕೆ ಇದು ಅರ್ಥ ಆಗದೆ ಇರೋವಂಥ ಒಂದು ವಿಷಯ ನಮಗೆ ಇಷ್ಟು ವರ್ಷದಿಂದ. ಈಗಾಗಲೇ ತಾವು ಹೇಳಿದ್ವಿ ಶುರುವಿನಲ್ಲಿ ಕಾರ್ಯಕ್ರಮದ ಮೊದಲು ತಾವು ಹೇಳಿದ್ರಿ SLC ಮತ್ತು PUCನಲ್ಲಿ ಖಾಸಗಿ ಶಾಲೆಯಲ್ಲಿ ಈಗಾಗಲೇ ರಿಸಲ್ಟ್ ಚೆನ್ನಾಗಿ ಬರ್ತಾ ಇದೆ. ಅದೇ ಗೌರ್ಮೆಂಟ್ ಶಾಲೆಯಲ್ಲಿ ಬರದೇ ಇರೋಂಥ ಹಲವಾರು ಕಾರಣಗಳನ್ನ ನಾವು ಪಟ್ಟಿ ಮಾಡಿದ್ದೀವಿ. ಇದನ್ನೆಲ್ಲ ಈ ನ್ಯೂನತೆಗಳನ್ನು ನಾವು ಮುಂದಿನ ದಿನಗಳಲ್ಲಿ ಬದಲಾವಣೆ ಮಾಡ್ಕೊಳ್ತಾ ಹೋಗಲಿಲ್ಲ ಅಂದರೆ ಎಲ್ಲೋ ಒಂದು ಕಡೆ ಶಿಕ್ಷಣ ಇಲಾಖೆ ಪೂರ್ತಿ ನಶಿಸಿ ಹೋಗುತ್ತೆ. ಕೇವಲ ನಾವು ಅಧಿಕಾರಶಾಹಿಗಳು ಬರೀ ಮಾನದಂಡಗಳನ್ನು ಹೇರ್ತಾ ಹೋಗಬಾರ್ದು. ಬರೀ ಈ ಆ ಕಾರ್ಯಕ್ರಮದಿಂದ ಏನು ಪ್ರಯೋಜನ ಆಗಿದೆ, ಅದು ಯಾರಿಗೆ ತಲುಪ್ತಾ ಇದೆ, ಅದರಿಂದ ಏನು ಪ್ರಯೋಜನ ಆಗಿದೆ ನಮಗೆ ಮುಂದಿನ ದಿನಗಳಲ್ಲಿ, ಅದನ್ನು ಸಾಧಕ ಬಾಧಕಗಳು ಕೊನೆ ಪಕ್ಷ ಚರ್ಚೆ ಸಹ ಮಾಡಲಿಲ್ಲ ಎಲ್ಲೂ. ಕೇವಲ ರಾತ್ರಿ ಸಂಜೆ ಒಂದು ಅಧಿಕಾರಿಶಾಹಿ ವರ್ಗದಲ್ಲಿ ನೀವು ಒಂದು ಇದು ಮಾಡಿ ಬೆಳಗ್ಗೆ ಇದು ಆದೇಶಗಳು ಹೊರಡಿಸ್ತಾ ಹೋಗ್ತಾ ಇದ್ದೀರಾ. ಆ ಆದೇಶನ ಹೇಗೆ ಅಂದರೆ ನೀವು ಹೇರ್ತಾ ಹೋಗ್ತಾ ಇರೋದು. ನಿಮ್ಮ ಒಂದು ಸೋರ್ಸಲ್ಲಿ ಇದೆಯೋ ಇಲ್ಲೋ ನಿಮಗೆ ನೀವೆಲ್ಲೂ ಚಿಂತನೆ ಮಾಡ್ತಾ ಇಲ್ಲ. ಈಗ ಸುಮ್ಮನೆ ಹೇಳ್ತಾ ಹೋಗ್ತಾ ಇದೆ ಇಂಗ್ಲೀಷ್ ಶಾಲೆ ಮಾಡ್ತೀವಿ. ಇಂಗ್ಲೀಷ್ ಶಾಲೆಯಲ್ಲಿ ಪಾಠ ಮಾಡುವಂಥ ಶಿಕ್ಷಕರು ಎಲ್ಲಿದ್ದಾರೆ? ಅವ್ರಿಗಿರುವಂಥ ಏನು ಅರ್ಥ ಏನಿದೆ ನಿಮ್ಮಲ್ಲಿ? ಎಲ್ಲೂ ಯೋಚನೆ ಮಾಡಿಲ್ಲ ನೀವು. ಈಗ ಮಿಲಿನಗೊಳಿಸೋದು ಅಂತ ಮಾತಾಡ್ತಾ ಇದ್ದಾರೆ. ಅಂಗನವಾಡಿ ಎಲ್ಲನೂ ಪ್ರೈಮರಿಗೆ ಇದನ್ನು ಮಾಡ್ತೀವಿ ಅಂತ ಇದ್ದಾರೆ. ಆ ಅಂಗನವಾಡಿ ಶಾಲಾ ಶಿಕ್ಷಕರು ತೊಗೊಂಬಂದು ನೀವು ನರ್ಸರಿ ಮಾಡಿ ಅಂದರೆ ಅವ್ರಿಗೆ ಏನು ನೀವು ಇದನ್ನು ಟ್ರೈನಿಂಗ್ ಎಲ್ಲಿ ನೀವು ಸಕ್ಸಸ್ ಆಗಿದ್ದೀರಾ? ಇವೆಲ್ಲನೂ ನೀವು ಪಟ್ಟಿ ಮಾಡಿ ಇದು ಮುಂದಿನ ದಿನಗಳಲ್ಲಿ ಶಿಕ್ಷಕರ ತಜ್ಞರಾಗಲಿ ಶಾಲಾ ಇದನ್ನು ಸಂಬಂಧಪಟ್ಟಿದ್ದ ವ್ಯಕ್ತಿಗಳೊಟ್ಟಿಗೆ ನೀವು ಚರ್ಚೆ ಮಾಡಿ ಇದೆಲ್ಲ ಇದರಿಂದ ಬಂದರೆ ಸರ್ ನಾವು ಯಾವುದೋ ಒಂದು ಹಂತಕ್ಕೆ ತಲುಪ್ತೀವಿ. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇದನ್ನು ಯಾವತ್ತೂ ಉತ್ತರ ಇಲ್ಲ. ಓಕೆ, ಮಾತಾಡೋಣ. ಮತ್ತೊಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ಪೋಷಕರ ಸಂಘದಿಂದ ವಾಣಿ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಮೇಡಮ್, ನಿಮ್ಮ ಹತ್ರನೇ ಬರ್ತೀನಿ. ಈಗ ಪ್ರಮುಖವಾಗಿ ಬೇರೆ ಬೇರೆ ಭಾಗದಲ್ಲಿ ನೋಡಿದಾಗ ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಶಿಕ್ಷಣದ ಕೊರತೆ ಇದೆ, ಶಿಕ್ಷಕರ ಕೊರತೆ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕೆ ಮೇಡಮ್? ಮ್ಯೂಟ್ ಆಗಿದೆ ನೋಡಿ, ವಾಯ್ಸ್ ಬರ್ತಾ ಇಲ್ಲ.
ಸರ್ ನಾವು ಬಹಳ ವರ್ಷಗಳಿಂದ ನೋಡ್ತಾ ಇದೀವಿ, ಕಲ್ಯಾಣ ಕರ್ನಾಟಕ ಅನ್ನೋ ಒಂದು ಹಿಂದುಳಿದ ಪ್ರದೇಶ ಅಂತ ಒಂದು ಹೆಸರು ಹೇಳ್ಕೊಂಡು ಅಥವಾ ಅದ್ರ ಮೂಲಕ ಒಂದು ಬಜೆಟ್ ನಲ್ಲಿ ಬಹಳಷ್ಟು ದುಡ್ಡನ್ನ ಒಂದು ಮೀಸಲಿಟ್ಟು ಇದು ಈಗ ಸರ್ಕಾರ ಎಲ್ಲಾ ಸರ್ಕಾರಗಳು ಇದೇ ಮಾಡ್ತಿವೆ ಸರ್. ಇದು ಈ ತರ ಒಂದು ಹೆಸರಿಟ್ಟು ಈ ಮೀಸಲಾತಿ ಕೊಡ್ತಾ ಇದೀವಿ, ಈ ಒಂದು ಇದಕ್ಕೆ ಸಾಕಷ್ಟು ಒಂದು ಅನುಕೂಲ ಆಗ್ಲಿ ಅಂತ ನಾವು ಇಷ್ಟು ಬಜೆಟ್ ನಲ್ಲಿ ಇಷ್ಟು ಕೋಟಿಗಳನ್ನ ಮುಡುಪಾಗಿಟ್ಟಿದೀವಿ ಅಂತ ಹೇಳ್ತಾ, ಈಗ ಏನಾಗಿದೆ ಅಂತ ಹೇಳಿದ್ರೆ ಯಾವುದೇ ರೀತಿಯಲ್ಲೂ ಫಲ ಯಾರು ಅನುಭವಿಸ್ತಾ ಇದ್ದಾರೆ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ. ಹಾಗಾದ್ರೆ ಇವರು ಪ್ರತಿ ಒಂದು ಬಜೆಟ್ ಅಲ್ಲಿ ತಗೊಳ್ಳಿ, ಕಲ್ಯಾಣ ಕರ್ನಾಟಕಕ್ಕೆ ಇಷ್ಟು ಮೀಸಲಿಟ್ಟಿದೀವಿ, ಶಿಕ್ಷಣಕ್ಕೆ ಇಷ್ಟು ಮೀಸಲಿಟ್ಟಿದ್ದೀವಿ, ಮತ್ತೆ ಈ ಒಂದು ಏನು ಶಿಕ್ಷಕರ ಭರ್ತಿ ಇದೆ ಅದನ್ನ ಮಾಡೋದಿಕ್ಕೆ ಸಾಕಷ್ಟು ಒಂದು ಪ್ಲಾನ್ಸ್ ಇದೆ ಅಂತ ಎಲ್ಲ ಕೇಳ್ತಾನೆ ಬಂದಿದೀವಿ. ಆದ್ರೆ ಸರ್ಕಾರಗಳು ಎಷ್ಟು 2 ವರ್ಷ ಆಗ್ತಾ ಇದೆ, 2 ವರ್ಷ ಆದ್ರೂ ಫಲ ಏನು ಅಂದ್ರೆ ಯಾರಿಗೂ ಗೊತ್ತಿಲ್ಲ. ಅಂದ್ರೆ ಇವರು ಏನಂತ ಹೇಳ್ತೀವಿ, ಇವರ ಹೆಸರಿನಲ್ಲಿ ಆ ಫಲ ಎಲ್ಲಿ ಹೋಗ್ತಿದೆ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಆಗ್ತಾ ಇದೆ. ಈಗ ನಾವು ನೋಡ್ಬೋದು, ಶಿಕ್ಷಣ ಮಟ್ಟದಲ್ಲಿ ನೋಡಕ್ ಹೋದ್ರೆ ಆ ಒಂದು ಪ್ರದೇಶ ಮೊದ್ಲಿಂದಾನು ಹಿಂದುಳಿದಿದೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಇಷ್ಟು ವರ್ಷಗಳ ಒಂದು ಪ್ಲಾನಿಂಗ್ ಆಗಿರಬಹುದು, ಏನದು ಒಂದು ಬಜೆಟ್ ನಲ್ಲಿ ಒಂದು ಬಹಳಷ್ಟು ದುಡ್ಡನ್ನ ಮೀಸಲಿಟ್ಟಿರ್ಬಹುದು, ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದು ನಾವು ಕ್ವಶನ್ ಮಾಡ್ಬೇಕಾಗಿದೆ ಸರ್. ಯಾಕಂದ್ರೆ ಈಗ ಸರ್ಕಾರಿ ಶಾಲೆಗಳೇ ಎಷ್ಟೊಂದು ಕಣ್ಮರೆ ಆಗ್ತಾ ಇದೆ. ಅಂತದ್ರಲ್ಲಿ ಈಗ ಇನ್ನೊಂದು ನಾನು ಗಮನಿಸಿರೋದು ಸರ್, ಈಗ ಈ ಟ್ರಾನ್ಸ್ಫರ್ ಅನ್ನೋ ಭೂತ ಪ್ರತಿ ಒಂದು ಸರ್ಕಾರ ಚೇಂಜ್ ಆದಾಗ ಈ ಟ್ರಾನ್ಸ್ಫರ್ ಭೂತ ಅನ್ನೋದು ಒಂದು ಒಮ್ಮೆಲೆ ಎದುರಾಗುತ್ತೆ. ಒಳ್ಳೊಳ್ಳೆ ಶಿಕ್ಷಕರು ಇರಬಹುದು, ಅಥವಾ ಅಲ್ಲಿ ಮೊದಲು ಎಲ್ಲ ಚೆನ್ನಾಗಿ ನಡ್ಸ್ಕೊಂಡವ್ರು ಇರಬಹುದು, ಆಡಳಿತ ಮಂಡಳಿ ಇರಬಹುದು, ಒಮ್ಮೆಲೆ ಟ್ರಾನ್ಸ್ಫರ್ ಆಗೋಗ್ಬಿಟ್ರೆ ಎಲ್ಲವೂ ಖಾಲಿ ಆಗುತ್ತೆ. ಆದ್ರೆ ಪ್ರತಿ ಸರ್ಕಾರದಿಂದ ನಾವು ಪ್ರತಿ ಸರಿ ಕೇಳೋದು ಒಂದೇ, ಇಲ್ಲ ಶಿಕ್ಷಕರ ಹುದ್ದೆನ ನಾವು ಭರ್ತಿ ಮಾಡ್ತೇವೆ, ಆ ಒಂದು ನಮ್ಮ ಗಮನದಲ್ಲಿದೆ ಅಂತ ಹೇಳ್ಕೊಂತಾನೆ ಬರ್ತೀವಿ. 2 ವರ್ಷದಿಂದ ನಾವು ಕೇಳ್ತಾನೆ ಇದೀವಿ. ಎಲ್ಲವೂ ಸರ್ಕಾರದ ಕಂಟ್ರೋಲ್ ಅಲ್ಲಿ ಇರುವಾಗ ಯಾಕೆ ಈ ಮೀನಾಮೇಷ ಅನ್ನೋದು ನಮ್ಮ ಒಂದು ಪ್ರಶ್ನೆ ಆಗಿದೆ. ಯಾಕಂದ್ರೆ ಇದುವರೆಗೂ ನೀವು ನೋಡ್ಬೋದು, SSLC ರಿಸಲ್ಟ್ ಆಗಿರ್ಬೋದು, ಬೇರೆ ರಿಸಲ್ಟ್ ಆಗಿರಬಹುದು, ಎಷ್ಟು ಪರ್ಸೆಂಟೇಜು ಮುಂದೆ ಬಂದಿದೆ ಈ ಒಂದು ಕಲಬುರ್ಗಿ ಆಗಿರ್ಬೋದು, ಇಂಥ ಕಡೆ. ಇಷ್ಟಾದ್ರೂನು ಅಲ್ಲಿನ ಪ್ರತಿನಿಧಿಗಳು ಯಾಕೆ ಈ ಒಂದು ಶಿಕ್ಷಣಕ್ಕೆ ಒತ್ತು ಕೊಡ್ತಾ ಇಲ್ಲ, ಒಳ್ಳೆ ಶಿಕ್ಷಕರನ್ನ ಅಲ್ಲಿ ಹಾಕ್ತಾ ಇಲ್ಲ, ಮತ್ತೆ ಒಳ್ಳೆ ಶಿಕ್ಷಕರು ಇದ್ರೂನು ಒಮ್ಮೆಲೆ ಅವರು ಟ್ರಾನ್ಸ್ಫರ್ ಭೂತ ಅನ್ನೋ ಒಂದು ಇದಕ್ಕೆ ಬಲಿ ಆಗ್ತಾ ಇದ್ದಾರೆ. ಇದೆಲ್ಲದಕ್ಕೂ ನಾವು ಸರ್ಕಾರನೇ ಬೆರಳು ಮಾಡ್ಬೇಕಾಗಿದೆ ಸರಿ. ಯಾಕಂದ್ರೆ ಇಷ್ಟು ವರ್ಷಗಳಿಂದ ನಾವು ಒಂದಿಷ್ಟು ಚೇಂಜ್ ಆಗಿಲ್ಲ ಅಂದ್ರೆ ಅಷ್ಟು ದುಡ್ಡು, ಅಷ್ಟು ಬಜೆಟ್ ಎಲ್ಲಿ ಹೋಗ್ತಾ ಇದೆ? ಪ್ರತಿ ಬಾರಿಯೂ ಇವರು ಅಷ್ಟು ಮೀಸಲಿಟ್ಟಿದ್ದೇವೆ, ಇಷ್ಟು ಮೀಸಲಿಟ್ಟಿದ್ದೇವೆ, ಮತ್ತೆ ಟ್ರಾನ್ಸ್ಫರ್ಸ್ ಯಾಕೆ ಇಷ್ಟು? ಇದೆಲ್ಲದಕ್ಕೂ ಸರ್ಕಾರನೇ ನಾವು ಬೆರಳು ಮಾಡ್ಬೇಕಾಗಿದೆ ಸರ್. ಇದಕ್ಕೆ ಸರ್ಕಾರನೇ ಉತ್ತರ ಕೊಡ್ಬೇಕು. ಅದಕ್ಕಾಗಿ ನಾವು ಖಂಡಿತವಾಗ್ಲೂ ಈ ಸರ್ಕಾರನ ನಾವು ಪ್ರಶ್ನೆ ಮಾಡ್ತಾ ಇದೀವಿ. ಇದಕ್ಕೆ ನಮಗೆ ಉತ್ತರ ಬೇಕಾಗಿದೆ ಸರ್ ಇದಕ್ಕೆ. ಓಕೆ ಮೇಡಮ್, ಹಾಗೆ ಸಂಪರ್ಕದಲ್ಲಿರಿ. ಬ್ರೇಕ್ನ ಸಮಯ ಆಗಿದೆ, ಬ್ರೇಕ್ನ ತೊಗೊಂಡು ಬಂದ್ಬಿಡ್ತೀನಿ. ಪ್ರಮುಖವಾಗಿ ಬ್ರೇಕ್ ಆದ ಬಳಿಕ ಈಗ ಇದೆಲ್ಲ ಹುದ್ದೆಗಳು ಖಾಲಿ ಇದ್ದರೂ ಕೂಡ ರಾಜ್ಯ ಸರ್ಕಾರ ಯಾಕೆ ಸೈಲೆಂಟ್ ಆಗಿದೆ ಅನ್ನುವಂಥ ಯಕ್ಷ ಪ್ರಶ್ನೆ ಇದೆ. ಇದರ ಜೊತೆಗೆ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಸರೇನಿದೆ ಹೇಳಿ? ಕಲ್ಯಾಣ ಕರ್ನಾಟಕ ಅಂತಂದರೆ ಅರ್ಥ ಎಲ್ಲ ವಿಭಾಗದಲ್ಲೂ ಕೂಡ ಅದು ಅಭಿವೃದ್ಧಿಯನ್ನು ಆಗಿದೆ ಅಂತ ಅರ್ಥ. ಬಟ್ ಅದಕ್ಕೆ ತದ್ವಿರುದ್ಧವಾಗಿದೆ. ಯಾಕೆ ಅದರ ಬಗ್ಗೆ ಚರ್ಚೆ ಮಾಡ್ತೀವಿ ಚಿಕ್ಕದೊಂದು ವಿರಾಮದ ಬಳಿಕ. ಈಗ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ಇದೆ ಅಂಥೇಳಿ. ಆದರೆ ಇಲ್ಲಿ ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗ ಅಂತ ಬಂದಾಗ ಅಲ್ಲಿ ಹಲವಾರು ರೀತಿಯ ಸಮಸ್ಯೆಗಳು ಇರುತ್ತೆ. ಮೊದಲನೇದಾಗಿ ಶಾಸಕರಿಗೆ ಮಾಹಿತಿ ಇಲ್ಲದೆ ಇರೋದು, ಅಲ್ಲಿ ಸ್ಥಳೀಯರುವಂಥ ಶಾಸಕರಿಗೆ ಮಾಹಿತಿ ಇಲ್ಲದೆ ಇರೋದು. ಆಮೇಲೆ ಯಾರು ಇಲ್ಲಿ ಸಂಪುಟ ಆಗಿರ್ಬೋದು ಅಥವಾ ಅಧಿವೇಶನಲ್ಲಿ ಯಾರು ಕೂಡ ಧ್ವನಿ ಎತ್ತದೇ ಇರೋದು. ಬಟ್ ಇಲ್ಲಿ ಅದರ ಜೊತೆಗೆ ಶಿಕ್ಷಕರಿಗೆ ಕೂಡ ಸಾಕಷ್ಟು ಸಮಸ್ಯೆಗಳು ಕೂಡ ಇದ್ದಾವೆ. ಇದ್ದಕ್ಕಿದ್ದಾಗೆ ವರ್ಗಾವಣೆ ಮಾಡೋದು, ಅಲ್ಲಿ ಮಕ್ಕಳು ಚೆನ್ನಾಗಿ ಕಲಿತಾ ಇದ್ರು ಕೂಡ ಅದನ್ನು ಎತ್ತಿ ಬೀಸಾಕೋದು ಇನ್ನೊಂದು ಕಡೆ. ಈ ರೀತಿಯ ನಡೀತಾ ಇರೋದು. ಈ ರೀತಿಯ ನಿಯಮದ ಬಗ್ಗೆ ಏನು ಹೇಳ್ತೀರಿ, ಸರ್ಕಾರದ ನಿಯಮಗಳ ಬಗ್ಗೆ? ಸರ್ಕಾರ ನಿಯಮಗಳು ಒಂದ್ಸತಿ ನಗು ಬರುತ್ತೆ ಸರ್. ಹೆಂಗಿರುತ್ತೆ ಅಂದರೆ ಈ ನಿಯಮಗಳೇ ಇವತ್ತು ಶೋಷಣೆಗೆ ದಾರಿ ಹಾಕಿದೆ. ಇವತ್ತು ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಇವತ್ತು ನಮಗೆ ಇದೆ ಸರ್, ಕಾನೂನೇ ಇದೆ. ಇವತ್ತು ಸರ್ಕಾರನೇ ಅದನ್ನು ಗಾಳಿಗೆ ತರುತ್ತೆ. ಹೆಂಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಸರ್. ಫಾರ್ ಎಕ್ಸಾಂಪಲ್ಲು ನಮ್ಮ PU ಅತಿಥಿ ಉಪನ್ಯಾಸಕರಿದ್ದೀವಿ ಸರ್ ನಾವು. ಇಡೀ PU ಇಲಾಖೆಯಲ್ಲಿ 4600 ಪೊಸಿಷನ್ಸ್ ವೇಕೆಂಟ್ ಇದೆ. ಸೊ ಇದನ್ನು ಅವರು 20 ಗಂಟೆ ಪಾಠ ಮಾಡಬೇಕು. ಇವಾಗ ಪರ್ಮನೆಂಟ್ ತೊಗೊಂಡ್ರೆ ಅವರು 6 ದಿನ ಇರಬೇಕು, 20 ಗಂಟೆ ಪಾಠ ಮಾಡಬೇಕು. ಇವತ್ತು ಸರ್ಕಾರ ಅತಿಥಿ ಉಪನ್ಯಾಸಕರನ್ನು ತೊಗೊಂಡಿದೆ ನಮ್ಮನ್ನು. ಇವಾಗ ನಮ್ಮನಿಗೆ 10 ಅವರ್ ಅಷ್ಟೇ ನಾವು ಕೆಲಸ ಮಾಡಬೇಕು, ಕೊಡೋದು 12,000 ಅಷ್ಟೇ. ಆದರೆ ನಮ್ಮನ್ನು ಎಷ್ಟು ಜನ ತೊಗೊಬೇಕು? ಆ್ಯಕ್ಚುಲಿ ಡಬಲ್ ತೊಗೊಬೇಕು. ಯಾಕಂದ್ರೆ ನಾವು 8,000 9,000 ಜನ ಇದ್ದರೆ ಅವಾಗ ಸರಿ ದುಗ್ಸುತ್ತೆ. ಅದೇ ಸರ್ಕಾರ ನೋಡಿ ಸರ್, ನಮ್ಮನ್ನು ಎಷ್ಟು ಜನ ತೊಗೊಂಡಿದೆ ಗೊತ್ತಾ? ಈಕ್ವಲ್
4600 ಜನನೇ ತೊಗೊಂಡಿದೆ. ನಮ್ಮನ್ನ ಇವತ್ತು 10 ಅವರ್ ಅಂತ ಪೇಪರ್ನಲ್ಲಿ ಇರುತ್ತೆ, 10 ಅವರ್ ದುಡಿಸ್ಕೊಳ್ಳಿ ಅಂತ PU ಇಲಾಖೆಯಿಂದ. ಅಂದರೆ ಸರ್ಕಾರಗಳು, ಪ್ರಿನ್ಸಿಪಲ್ಗಳು, DDಗಳು ಎಲ್ಲ ಏನು ಗೊತ್ತಿ ವ್ಯವಸ್ಥೆನೇ ಹೆಂಗಾಗೋಗ್ಬಿಟ್ಟಿದೆ ಅಂದರೆ, ನೀವು 20 ಅವರ್ ದುಡಿದ್ರೇ ಮುಂದಿನ ವರ್ಷ ಕೆಲಸ ಕೊಡೋದು ನಾವು ನಿಮಗೆ. ಹಿಂಗೆ ಮಾಡಿ ಸರ್, ಇವತ್ತು 12,000 ರೂಪಾಯಿ, ಕೇವಲ 12,000 ರೂಪಾಯಿಗೆ 6 ದಿನ ಕೆಲಸ ಮಾಡಲೇಬೇಕು. ಉತ್ತರ ಕರ್ನಾಟಕ ಭಾಗದಲ್ಲಿ ಪಾಪ ಟೀಚರ್ಸ್ಗಳಿಗೆ ಸರ್ ಇವತ್ತು ದೇ ಆರ್ ಈಕ್ವಲೆಂಟ್. ನಾವು M.Com B.Ed ಇವಾಗ ಅತಿಥಿ ಉಪನ್ಯಾಸಕ ಬೇಕಂದ್ರೆ ಈಕ್ವಲ್ ಏನು ಕಾಯಂ ಉಪನ್ಯಾಸಕರಿಗೆ ಏನಿದೆ ಅಷ್ಟೇ ಕ್ವಾಲಿಫಿಕೇಷನ್ಸ್ ಇದೆ. ಅಷ್ಟಿದ್ರೂ ಕೂಡ ಒಂದು ಕಡೆ 6 ದಿನ ಬರೋರಿಗೆ 1.5 ಲಕ್ಷ ಸಂಬಳ ಇದೆ, ಸಂತೋಷ, ಅವ್ರು ಕೊಡಲಿ. ಇನ್ನೊಂದು ಕಡೆ ಅತಿಥಿ ಶಿಕ್ಷಕರು ಕೆಲವು ಸರ್ ನಮ್ಮ ಕಾಲೇಜ್ಗಳಲ್ಲಿ ಪ್ರಿನ್ಸಿಪಲ್ ಮಾತ್ರ ಕಾಯಮ್ಮು, 13 ಜನ ಅತಿಥಿ ಉಪನ್ಯಾಸಕರೇ. ಯೋಚನೆ ಮಾಡಿ, ಸರ್ಕಾರಕ್ಕೆ ಇದೆಲ್ಲ ಗೊತ್ತಿಲ್ವಾ ಸರ್? ಎಲ್ಲ ಕಾಲೇಜ್ಗಳಿಗೆ CDC ಅಂತ ಇರುತ್ತೆ ಸರ್, ಕಾಲೇಜ್ ಡೆವಲಪ್ಮೆಂಟ್ ಅಂತ. ಅದಕ್ಕೆ ಅಧ್ಯಕ್ಷ ಯಾರು? MLAಗಳಿಗೆ ಗೊತ್ತಿರಲ್ವಾ? ಖಂಡಿತ ಗೊತ್ತು ಸರ್. ನಾವೇ ನಮ್ಮ ಸಂಘಟನೆಗಳಿಂದ ಎಲ್ಲ MLAಗಳಿಗೆ ಮನವಿ ಪತ್ರ ಕೊಟ್ಟಿದ್ದೀವಿ. ಇಲ್ಲಿ ನನಗೆ ಅನ್ಸೋದು ಸರ್, MLAಗಳು ನಿಂತು ಇಚ್ಛಾಶಕ್ತಿ ತೋರಿಸ್ಬೇಕೆಲ್ಲರೂ. ನಾವು ಏನಾದರೂ ನಮ್ಮ ಇದಕ್ಕೆ ಮಾಡಬೇಕು. ನಾವು ಇವತ್ತು ಈ ಅತಿಥಿ ಉಪನ್ಯಾಸಕರನ್ನ, ಶಿಕ್ಷಕರನ್ನ ರೆಗ್ಯುಲರೈಸ್ ಮಾಡಿ, ಏನಂದರೆ ಕಾಲೇಜೇ ಬೇಕು ಸರ್. ಇವಾಗ ನೋಡಿ, ಪ್ರತಿ ವರ್ಷ ರಿಸಲ್ಟ್ ನೋಡಿ, ಕಳೆದ ವರ್ಷ ಸರ್ ಆ್ಯಕ್ಚುಲಿ ಪಾಸ್ ಆಗಿದ್ದೆ 53 ಜನ SLC. ಗ್ರೇಸ್ ಮಾರ್ಕ್ಸ್ ಕೊಟ್ಟು 20 ಜನ ಎಕ್ಸ್ಟ್ರಾ ಮಾಡಿದ್ರು, 73 ಜನ ಪಾಸ್ ಆದರು. 100ರಲ್ಲಿ 73 ಜನ ಪಾಸ್ ಆದರು. ಇನ್ನೂ 27 ಜನ ಮಕ್ಕಳು ಫೇಲ್ ಆಗಿದ್ದಾರೆ. ಅವ್ರು ಯಾರು? ಎಲ್ಲ ಉತ್ತರ ಕರ್ನಾಟಕದ ಭಾಗದವರು ಅಲ್ವಾ, ಗ್ರಾಮೀಣ ಭಾಗದವರು. ಅವ್ರ ನ್ಯಾಯ ಯಾರು ತಪ್ಪು? ಮಕ್ಕಳು ತಪ್ಪಲ್ಲ, ಸರ್ಕಾರದ ನೇರಾವಣೆ. ಯಾಕಂದರೆ ನೀವು ನಮ್ಗೆ ನೋಡಿ ಸರ್, ನಮ್ಗೆ 12 ತಿಂಗಳು ತೊಗೊಂಡ್ರೆ ನಾವು ರೆಡಿ ಕೆಲಸ ಮಾಡೋಕ್ಕೆ. ನಮ್ಗೆ ತೊಗೊಳ್ಳೋದು 8 ತಿಂಗಳು, 4 ತಿಂಗಳು ಸಂಬಳ ಕೊಡೋಲ್ಲ, ಮನೆಗೆ ಹೋಗಿ. ನಮಗೆ ಅಡ್ಮಿಷನ್ ಎಲ್ಲ ಆಗಿ ನಾವು ಅಡ್ಮಿಷನ್ ಮಾಡಲೇಬೇಕು. ಅದೆಲ್ಲ ಮಾಡಿದ್ಮೇಲೆ ಆಗಸ್ಟಿಂದ ಕೆಲಸತಿ ಜೂನ್ ಜುಲೈ ಆಗಸ್ಟಲ್ಲಿ ತೊಗೊಳ್ತಾರೆ, ಫೆಬ್ರವರಿಗೆಲ್ಲ ಕೆಲಸ ಬಿಟ್ಟು ಹೋಗಿ. ಏನು ಇಲ್ಲೂ ಕೂಡ ಹೆಂಗಂದರೆ ನಮ್ಮನ್ನೇ ಉಳಿಸ್ಕೊಂಡು 12 ತಿಂಗಳು ಕೆಲಸ ಕೊಟ್ಟು ನಮಗೆ ನಾವೆಲ್ಲ ಮಾಡೋಕ್ಕೆ ರೆಡಿ ಇದ್ದೀವಿ. ಸರ್ಕಾರಕ್ಕೆ ಹೆಂಗೋ ಮಾಡಿ ದುಡ್ಡು ಉಳಿಸ್ಬೇಕು, ಶೋಷಣೆ ಮಾಡಬೇಕು, ಶಿಕ್ಷಣಕ್ಕೆ ಆದಷ್ಟು ಏನೋ ದೂರ ಕಾರ್ಯಕ್ರಮ ಮಾಡಬೇಕು, ಸಮಾವೇಶ ಮಾಡಬೇಕು, ಅದಕ್ಕೆ ದುಡ್ಡು ಬೇಕು ಅಂತೇಳಿ. ಮೇಡಮ್, ಈಗ ಈ ಅತಿಥಿ ಉಪನ್ಯಾಸಕರಿಗೆ ಅವಕಾಶ ಏನು ಕೊಡ್ತಿದೆಯಲ್ಲ, ಖಾಯಂ ಹುದ್ದೆ ಇದ್ದರೂ ಕೂಡ ಅವರಿಗೆ, ಈಗ ಖಾಲಿ ಹುದ್ದೆ ಇದ್ದರೂ ಕೂಡ ಇರುವಂಥ ಅತಿಥಿಗಳನ್ನು ಅವ್ರನ್ನ ಖಾಯಂ ಮಾಡಲಿಕ್ಕೆ ಮುಂದಾಗ್ತಾ ಇಲ್ಲ. ಇದರ ಹಿಂದೆ ಏನಾದರೂ ಉದ್ದೇಶ ಇದೆಯಾ ಅಂತ ಅನ್ಸುತ್ತಾ? ಸಿಂಪಲ್ ಸರ್, ಇವ್ರಿಗೆ ಏನಂದರೆ ಇವತ್ತು ನೀವು ಯಾವುದೇ ಗೌರ್ಮೆಂಟ್ ಸೆಕ್ಟರ್ಸ್ನ ತೊಗೊಬಿಡಿ, ಎಸ್ಪೆಷಲಿ ಎಜುಕೇಷನಲ್ಲಿ 70%ಗಿಂತ ಹೆಚ್ಚು ವೇಕೆನ್ಸಿ ಇದೆ. ಈಗ ಗೌರ್ಮೆಂಟ್ ಪಾಲಿಸಿನೇ ಹೆಂಗಾಗ್ಬಿಟ್ಟಿದೆ ಅಂದರೆ ಎಲ್ಲ ಕಡೆ ಗುತ್ತಿಗೆ. ಯಾಕಂದರೆ ನೀವು ಪರ್ಮನೆಂಟ್ ಅಂದಿದ ತಕ್ಷಣ ಪೇ ಸ್ಕೇಲ್ ಬರುತ್ತೆ, PF, ESI ಎಲ್ಲ ಥರ ಎಮ್ಯುನಿಟೀಸ್ ಕೊಡಬೇಕು. ಇದೆಲ್ಲ ಕೊಡೋದಕ್ಕೆ ಇವತ್ತು ಸರ್ಕಾರ ರೆಡಿ ಇಲ್ಲ. ಕೋಟ್ಯಾಂತರ ರೂಪಾಯಿ ನಮ್ಮ ಹತ್ರ ಟ್ಯಾಕ್ಸ್ ದುಡ್ಡು ತೊಗೋತಾರೆ. ಒಂದು ಚಾಕ್ಲೇಟು, ಒಂದು ಹಾಲು, ಒಂದು ಮೊಸರು ತೊಗೊಂಡ್ರು ಟ್ಯಾಕ್ಸ್ ತೊಗೋತಾರೆ. ಆ ದುಡ್ಡೆಲ್ಲ ಏನು ಮಾಡ್ತಾ ಇದ್ದಾರೆ ಇವತ್ತು? ಇವರ ಒಂದು ಮಕ್ಕಳು, ಮರಿ ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಬಂದು ಇನ್ನೂ ಒಂದು 10 ತಲೆಮಾರು ಬದುಕೋಕ್ಕಾಗೋಷ್ಟು ದುಡ್ಡು ಮಾಡ್ಕೋತಾ ಇದ್ದಾರೆ. ಎಲ್ಲ MLA MP ಗಳು ಅದೇ ಮಾಡ್ತಾ ಇರೋದು. ಅವ್ರದ್ದು ನೀವು ನೋಡಿಬಿಟ್ರೆ, ನೀವು ಎಲ್ಲ ಪ್ರತಿಯೊಂದು MLA MP ಗಳದ್ದು ನೀವು ನೋಡಿದ್ರೆ, ನರ್ಸರಿಯಿಂದ ಹಿಡ್ಕೊಂಡು ಇಂಜಿನಿಯರಿಂಗ್, ಮೆಡಿಕಲ್ವರೆಗೂ ಅವ್ರದ್ದೇ ಇನ್ಸ್ಟಿಟ್ಯೂಷನ್ ಇದೆ ಸರ್, ಅವ್ರದ್ದೇ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಇದೆ. ಈಗ ಗೌರ್ಮೆಂಟು ಪಬ್ಲಿಕ್ ಸೆಕ್ಟರಲ್ಲಿ ಫುಲ್ ಫ್ಲೆಜ್ ಟೀಚರ್ಸ್ ಹಾಕಿ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಬಿಟ್ರೆ, ಇವತ್ತು ಅಲ್ಲಿಂದಾನೇ ಇವತ್ತು CV ರಾಮನ್ ಅಂತ ಸೈಂಟಿಸ್ಟ್ಗಳು ಏನು ಬಂದರು, ಪಬ್ಲಿಕ್ ಸೆಕ್ಟರಲ್ಲೇ ಓದ್ಕೊಂಡ್ಬಂದ್ರು ಅವರು. ಅಂಥ ಸೈಂಟಿಸ್ಟ್ಗಳು ಅಲ್ಲಿಂದ ಬರ್ತಾರೆ. ಈಗ ಡಾಕ್ಟರ್ಸು, ಇಂಜಿನಿಯರ್ಸ್ ಬರ್ತಾರೆ. ಇವ್ರು ನಡೆಸ್ತಾ ಇರೋ ಪ್ರೈವೇಟ್ನ ಯಾರು ಮೂಸಕ್ಕೂ ಬರೋದಿಲ್ಲ. ಅದಕ್ಕೆ ಏನು ಮಾಡ್ತಾರೆ, ಇವತ್ತು ವ್ಯವಸ್ಥಿತವಾಗಿ ಅಪಾಯಿಂಟ್ಮೆಂಟ್ ಮಾಡಿದೆ, ಟೀಚರ್ಸ್ನ ಅಪಾಯಿಂಟ್ಮೆಂಟ್ ಮಾಡಿದೆ, ಇನ್ಫ್ರಾಸ್ಟ್ರಕ್ಚರ್ ಕೊಡಿದೆ. ಇವತ್ತು ಬಿಲ್ಡಿಂಗ್ಗಳು ಬಿದ್ದೋಗ್ತಾ ಇದೆ. ಈಗ ನಾನು ನನ್ನ ಮಗುನ ಕಳಿಸ್ತೀನಿ ಒಂದು ಗೌರ್ಮೆಂಟ್ ಸ್ಕೂಲ್ಗೆ, ನಾಳೆ ಚಾವಣಿ ಆ ಮಗು ಮೇಲೆ ಬಿದ್ದು ಸತ್ತೋಗುತ್ತೆ ಅಂದರೆ ನಾನು ಕಳಿಸ್ತೀನ? ಟೀಚರ್ ಇಲ್ಲ ಅಂದರೆ ನಾನು ಕಳಿಸಲ್ಲ. ಸಾಲ ಸೋಲ ಮಾಡಿನಾರು ನಾನು ಯಾವುದೋ ಒಂದು ಜುಜುಬಿ ಪ್ರೈವೇಟ್ ಸ್ಕೂಲ್ ಇದ್ದರೂ ಇಂಗ್ಲೀಷ್ ಮೀಡಿಯಂ ಅಂತ ಬೋರ್ಡ್ ಹಾಕಿದ್ರೆ ಕಳಿಸ್ಬಿಡ್ತೀನಿ. ಅಲ್ಲಿ ಏನೂ ಇರಲ್ಲ, ಗೌರ್ಮೆಂಟಲ್ಲಿ ಇರೋಷ್ಟು ಅಲ್ಲಿ ಕ್ವಾಲಿಟಿ ಇಲ್ಲದೆ ಇರ್ಬೋದು, ಬಟ್ ನಾನು ಅಲ್ಲಿ ಕಳಿಸ್ಬಿಡ್ತೀನಿ. ಆಗ ನೀವು ಹೇಳ್ದಂಗೆ ಅಟೆಂಡೆನ್ಸ್ ಇಲ್ಲ, ಮಕ್ಕಳು ಕಮ್ಮಿ ಇದ್ದಾರೆ ಅಂತ ಗೌರ್ಮೆಂಟ್ ಸ್ಕೂಲ್ ಮುಚ್ಚೋದು, ಇವ್ರು ಪ್ರೈವೇಟ್ ಸ್ಕೂಲ್ ಇದೆಯಲ್ಲ ಅದಕ್ಕೆ ತುಂಬಿಕೊಳ್ಳೋದು, ಬರ್ತಾ ಇಲ್ಲ ಅಂತೇಳಿ. ಸೊ MP MLAಗಳು ಫಸ್ಟ್ ಆಫ್ ಆಲ್ ಸರ್, ಕಾನೂನು ಪ್ರಕಾರ ಅವ್ರು ಯಾರು ಪ್ರೈವೇಟ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ನಡೆಸೋದಕ್ಕೆ ಪರ್ಮಿಷನ್ ಸಿಗಬಾರ್ದು ಯಾವ MP MLAಗೂ. ಜನರು ಅರ್ಥ ಮಾಡ್ಕೊಳ್ಬೇಕು ಯಾಕೆ ಸರ್ಕಾರಿ ಶಾಲೆಗಳಿಗೆ ಹೆಚ್ಚಿನ ಆದ್ಯತೆ ನೀಡ್ತಾ ಇಲ್ಲ ಅಂತಂದ್ರೆ, ಈ ಪ್ರೈವೇಟ್ ಶಾಲೆಗಳು ಬರ್ತಿದೆಯಲ್ಲ ಅದು ಯಾರ್ದು? ಅವ್ರದೇ ಇರುತ್ತೆ. ಇದನ್ನು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಪದೇ ಪದೇ ಈಗ ಸರ್ಕಾರಿ ಶಾಲೆಯನ್ನು ಉಳಿಸಬೇಕು ಅಂತ ಅದು ಕೇವಲ ಭಾಷಣಕ್ಕೆ ಮಾತ್ರ ಸೀಮಿತ ಆಗ್ತಾ ಇದೆ. ಬಟ್ ಅದರ ಹಿಂದೆ ಖಾಸಗಿ ಶಾಲೆಗಳಿರೋದು ಎಲ್ಲ ರಾಜಕಾರಣಿ ಇರೋದೇ. ಸೊ ಹಂಗಾಗಿ ಏನ್ ಮಾಡಬೇಕು, ಜನ ಎತ್ಕೊಳ್ಬೇಕು. ಸರ್, ನೀವು ಹೇಳಿದ್ರಿ ಈಗ ಕ್ಷೇತ್ರದಲ್ಲಿ ಆ ಭಾಗದ ಕ್ಷೇತ್ರದ ನಾಯಕರಿಗೆ ಅದು ಮಾಹಿತಿ ಇಲ್ಲದೆ ಇರೋದು, ಮಾಹಿತಿ ಕೊರತೆ ಇದೆ, ಅದು ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಗ್ತಾ ಇದೆ ಅಂತೇಳಿ. ಸೊ ಅದು ಸರಿ ಹೋಗಬೇಕು ಅಂದರೆ ಏನು ಮಾಡಬೇಕು? ಸರಿ ಹೋಗ್ಬೇಕಂದ್ರೆ ಈಗ ನಾನು ಈಗಾಗಲೇ ಹೇಳ್ದಂಗೆ ಮೊದಲೇದಾಗೆ ಸರ್, ಈಗ ತಾವು ಹೇಳಿದ್ರಿ ಖಾಸಗಿ ಶಾಲೆ ಅಂತಾರೆ. ಖಾಸಗಿ ಶಾಲೆಗೆ ಇರುವ ಮಾನದಂಡಗಳು ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಇಲ್ಲ. ಮೊದಲಿಗೆ ಫೈರಿಂದ ಒಂದು NOC ತೊಗೊಳ್ಳಿ ಅಂತ ಹೇಳಿದ್ದಾರೆ ಇತ್ತೀಚೆಗೆ. PWDನಲ್ಲಿ NOC ತೊಗೊಳ್ಳಿ ಅಂತ ಹೇಳಿದ್ದಾರೆ. ಅಲ್ಲಿರೋದು ಮಕ್ಕಳು, ನಮ್ಮ ಸರ್ಕಾರಿ ಶಾಲೆಗಳಲ್ಲಿರೋದು ಮಕ್ಕಳು. ಅದನ್ನೇ ನಾನು ಇವಾಗ ಹೇಳ್ತಾ ಇರ್ತೀವಿ, ಬರೀ ನೀವು ಇದನ್ನು ಮಾನದಂಡಗಳು ಹೇರ್ತಾ ಹೋಗ್ತಾ ಇದ್ದೀರಾ ಬಿಟ್ಟು ಸಾಧಕ ಬಾಧಕಗಳನ್ನ ಚರ್ಚೆ ಮಾಡ್ತಾ ಇಲ್ಲ. ಬರೀ ಈಗ ನೀವು ನಮ್ಮ ಖಾಸಗಿ ಶಾಲೆಯಲ್ಲಿರೋ ಮಾತ್ರ ಮಕ್ಕಳು
ನಮ್ಮ ಸರ್ಕಾರಿ ಶಾಲೆಯಲ್ಲಿರೋರು ಮಕ್ಕಳಲ್ವಾ? ಹಾಗಾದರೆ ಅವ್ರಿಗೆ ನಿಮಗೆ ಏನು ಸೆಕ್ಯೂರಿಟಿ ಬೇಡವಾ? ನಿಮಗೆ CC ಕ್ಯಾಮ್ರಾಗಳು ಕೇಳ್ತೀರಾ, ಎಲ್ಲ ಕಡೆ CC ಕ್ಯಾಮ್ರಾಗಳು ಇರಬೇಕು ಅಂತ ಇವತ್ತು ಇನ್ಸಿಸ್ಟ್ ಮಾಡಿ ನೀವು ಎಲ್ಲ ನೋಟಿಸ್ಗಳು ಕೊಡ್ತಾ ಹೊರಡ್ತಾ ಇದ್ದೀರಾ. ರಾಜ್ಯಾದ್ಯಂತ ಎಲ್ಲ ಖಾಸಗಿ ಶಾಲೆಗಳು ಕೊಟ್ಟಿದ್ದೀರಾ. ಅವ್ರು ಮಾಡ್ಕೊಳ್ಳೋವಂಥ ನೀವು ವ್ಯವಸ್ಥೆನ ನೀವು ಸರ್ಕಾರಿ ಶಾಲೆಗಳಲ್ಲಿ ಯಾಕೆ ಅಳವಡಿಸ್ಕೊಳ್ತಾ ಇಲ್ಲ? ಕುಡಿಯೋ ನೀರನ್ನ ಸ್ವಚ್ಛ ಕುಡಿಯೋ ನೀರನ್ನ ಇವತ್ತು ಅನೇಕ ನಾವು ಸರ್ಕಾರಿ ಶಾಲೆಗಳಲ್ಲಿ ನೋಡ್ತಾ ಇದ್ದೀವಿ. ಇಲ್ಲ, ನಾವು ಇವತ್ತು ಟಾಯ್ಲೆಟ್ ರೂಮ್ಗಳು ಇದನ್ನು ನೋಡ್ತಾ ಇದ್ದೀವಿ. ಇದನ್ನು ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗಾಗಲಿ ಇರುವಂಥ ಅನೇಕ ಟಾಯ್ಲೆಟ್ಗಳನ್ನ ಇದ್ದ ವ್ಯವಸ್ಥೆಗಳು ಮಾಡ್ಕೊಂಡಿಲ್ಲ. ಇನ್ನೂ ನಾವು ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದ್ರೂ ಇನ್ನೂ ಮೂಲಭೂತ ಸೌಕರ್ಯಕ್ಕೆ ನಾವು ಹೊಡೆದಾಡೋ ಕಾಲದಲ್ಲಿ ಎಜುಕೇಷನ್ಗೆ ಯಾವತ್ತು ನಾವು ಮಾತಾಡೋದು? ಅಪ್ಗ್ರೇಡೇಷನ್ಗೆ ಯಾವತ್ತು ಹೋಗೋದು ನಾವು? ಇದೆಲ್ಲ ಈ ಕೊರತೆಗಳನ್ನೆಲ್ಲ ನೀಗಿಸ್ಬೇಕು ಅಂದರೆ ಮೊಟ್ಟ ಮೊದಲಿಗೆ ಅದನ್ನು ಶಿಕ್ಷಣವನ್ನು ಅರ್ಥ ಮಾಡ್ಕೊಳ್ಳುವಂಥ ವ್ಯಕ್ತಿನ ನಮ್ಮೊಟ್ಟಿಗೆ ಇಟ್ಕೊಳ್ಳುವಂಥದ್ದು ಅಧಿಕಾರಿಶಾಹಿಗಳನ್ನ ಟೀಮ್ ರೆಡಿ ಆಗಬೇಕು. ಅವರು ಸಾಧಕವಾದ ಒಂದು ಇವತ್ತಿನವರೆಗೂ ಒಂದು ಯಕ್ಷ ಪ್ರಶ್ನೆ ಏನು ಉಳ್ಕೊಂಡಿದೆ ಅಂದರೆ, ನೀವು ಏನೇ ಒಂದು ಕಾನೂನು ಮಾಡಿ ಬೆಳಗ್ಗೆ ನೀವು ಒಂದು ನೋಟಿಫಿಕೇಶನ್ ಹೊರಡಿಸೋಕೆ ಮುಂಚೆ ಅದನ್ನು ಚರ್ಚೆ ಮಾಡಬೇಕು ಸರ್. ಮೊಟ್ಟ ಮೊದಲಿಗೆ ಚರ್ಚೆ ಮಾಡಬೇಕು. ಅದನ್ನು ಕೇವಲ ನಾವು ಸರ್ಕಾರ ಅದೇ ಸರ್, ನನಗೆ ಬೇಸರ ಏನು ಅಂದರೆ ನಮ್ಮ ವ್ಯವಸ್ಥೆಯ ಬಗ್ಗೆ ಬೇಸರ ಇದೆ. ಹೌದು, ಶಿಕ್ಷಣ ಗೊತ್ತಿಲ್ಲದೆ ಅವ್ರನ್ನ ಸಚಿವರು ಮಾಡ್ತೀವಿ, ಓದದೇ ಇರೋರನ್ನ ಶಾಸಕರು ಮಾಡ್ತೀವಿ. ಇನ್ನು ಹೆಂಗೆ ಅಭಿವೃದ್ಧಿ ಆಗತ್ತದು? ಸಾಧ್ಯ ಅದು? ಅದನ್ನೇ ನಾನು ನಿಮಗೆ ಹೇಳ್ತಾ ಬರ್ತಾ ಇರೋದು. ಈಗ ಅನೇಕ ಇಲಾಖೆಗಳಲ್ಲಿ ಒಂದು ಸಣ್ಣ ಉದಾಹರಣೆ ಹೇಳಿದೆ ನಾನು. ನಮ್ಮ ಇದಕ್ಕೆ ನೀವು ಟ್ರಾನ್ಸ್ಫರ್ ಮಾಡ್ತೀರಾ, ಶಿಕ್ಷಕರಿಗೆ ಕರ್ಕೊಂಡೋಗಿ ಗ್ರಾಮೀಣ ಭಾಗದಲ್ಲಿ ಇದು ಮಾಡ್ತೀರಾ. ಎಲ್ಲ ಇಲಾಖೆನಲ್ಲಿ ಕ್ವಾರ್ಟರ್ಸು ಮತ್ತೊಂದು ವ್ಯವಸ್ಥೆ ಇಟ್ಕೊಂಡಿದ್ದೀರಾ. ಯಾಕೆ ನೀವು ಶಿಕ್ಷಣ ಇಲಾಖೆನಲ್ಲಿ ಇವತ್ತಿನವ್ರಿಗೆ ಚಿಂತನೆ ಮಾಡಲಿಲ್ಲ? ನಿಮಗಿಲ್ವಾ? ನಿಮಗೆ PWDನಲ್ಲಿ ಅಗಾಧವಾಗಿ ದೊಡ್ಡ ಡಿಪಾರ್ಟ್ಮೆಂಟ್ ಇದೆ. ಅನಾವಶ್ಯಕವಾಗಿ ಸರ್ಕಾರದಲ್ಲಿ ಬಜೆಟಲ್ಲಿ ವರ್ಷ ನೀವು ಅದನ್ನು ವ್ಯವಸ್ಥೆ ಇಡ್ತಾ ಹೋಗ್ತಾ ಇದ್ದೀರಲ್ಲ. ನೀವು ಶಿಕ್ಷಕರಿಗೆ ಒಂದು ಪ್ರಾವಿಷನ್ ಮಾಡಿ. ಅವ್ರಿಗೆ ಏನಾಗುತ್ತೆ ಅಂದರೆ ಅವ್ರಿಗೊಂದು ಮಾನಸಿಕವಾಗಿ ಒಂದು ಸ್ಥೈರ್ಯವನ್ನು ತುಂಬಬೇಕು. ನೀವು ಅವ್ರಿಗೆ ಇರುವಂಥದ್ದು ಒಂದು ಉಳ್ಕೊಳ್ಳೋವಂಥ ಒಂದು ವ್ಯವಸ್ಥೆ ಸಮೇತ ಇರೋದಿಲ್ಲ. ನಾನು ಅನೇಕ ಭಾಗದಲ್ಲಿ ರಾಜ್ಯದಲ್ಲಿ ಪ್ರವಾಸ ಮಾಡಿದಾಗ ನಾನು ಈ ಸಮಸ್ಯೆಗಳು ಶಿಕ್ಷಕರೊಟ್ಟಿಗೆ ನಾನು ಚರ್ಚೆ ಮಾಡಿದ್ದೀನಿ. ಅವ್ರು ಹೇಳ್ತಾ ಹೋಗ್ತಾರೆ, ಸರ್ ನಾವು ಇಲ್ಲಿ ಬಂದರೆ ನಮಗೊಂದು ಹಂಚಿನ ಮನೆ ಸಮೇತ ನಮಗೆ ಇಲ್ಲಿ ಸಿಗೋದಿಲ್ಲ. ಯಾಕಂದರೆ ಗ್ರಾಮೀಣ ಭಾಗದಲ್ಲಿ ಮನೆಗಳು ಬಾಡಿಗೆ ಕೊಡೋದಿಲ್ಲ. ಈ ವಾಸ್ತವನ ಯಾರು ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ. ಕೇವಲ ನೀವು ಒಂದು ಲೆಟ್ರನ್ನ ಕೊಟ್ಟು ಟ್ರಾನ್ಸ್ಫರ್ ಮಾಡಿ ಊರಿಗೆ ಹೋಗಿ ಅಂತ ಕಳಿಸ್ಬಿಟ್ಟ ಮೇಲೆ ಶಾಲೆಯಿಂದ ಇರುವಂಥ 10-15 ಕಿಲೋಮೀಟರ್ ದೂರದಲ್ಲಿ ಅವರು ನಗರಕ್ಕೆ ಹೋಗಬೇಕಾಗತ್ತೆ, ಮನೆಗಳು ಮಾಡ್ಕೋಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಈಗ ಆ ಭಾಗಕ್ಕೆ ಯಾಕೆ ಶಿಕ್ಷಕರು ಯಾಕೆ ಹೋಗ್ತೀರಾ? ಅಲ್ಲಿಂದ ಟ್ರಾನ್ಸ್ಪೋರ್ಟ್ ನೀವು ಹೋಗಿ ಬರುವಂಥ ವ್ಯವಸ್ಥೆ ಏನು ಮಾಡ್ಕೊಂಡಿದ್ದೀವಿ? ಎಷ್ಟೋ ಸ್ಕೂಲ್ಗಳಲ್ಲಿ ಇವತ್ತು ಹೋಗಿ ಬರೋದಕ್ಕೆ ಮೊದಲಿಗೆ ಅವ್ರುಗಳಿಗೆ ಬಸ್ಸು ವ್ಯವಸ್ಥೆ ಇಲ್ಲ. ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ಬರುವಂಥ ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗಾಗಲಿ ನಿಮ್ಗೆ ವ್ಯವಸ್ಥೆ ಎಲ್ಲಿದೆ? ಇದ್ರ ಬಗ್ಗೆ ಮೊದಲು ಚಿಂತನೆ ಮಾಡಿ. ಯಾಕೆ ನಿಮಗೆ ಗ್ರಾಮೀಣ ಭಾಗದಲ್ಲಿ ಶಿಕ್ಷಕರು ಸಿಗೋದಿಲ್ಲ, ನೀವು ಯಾಕೆ ಶಿಕ್ಷಕರನ್ನ ಅಲ್ಲಿನ ನಿಯೋಜನೆಗೊಳ್ಳೋದಿಲ್ಲ ಅನ್ನೋದನ್ನು ಮುಂಚೆ ಎಲ್ಲ ಚರ್ಚೆಗಳು ಮಾಡಿದ್ರೆ ಈ ಸಮಸ್ಯೆನ ನಾವು ಆಚೆ ಬರ್ಬೋದು ಸರ್. ನಾವು ಮುಂಚಿನ ಹಾಗೆ ನಾವು 40 ವರ್ಷ 20 ವರ್ಷ ಸಮಸ್ಯೆಗಳನ್ನ ಅಗಾಧವಾಗಿ ಬೆಳೆಸ್ಕೊಂಡು ಅದನ್ನೇ ಇಟ್ಕೊಂಡು ಬರೀ ಶಿಕ್ಷಕರ ವರ್ಗಾವಣೆ, ಶಿಕ್ಷಕರಿಗೆ ಅವರು ಇದನ್ನು ಹೇರುವಂಥ ಕಾರ್ಯಕ್ರಮಗಳನ್ನ ನೀವು ಕೊಡ್ತಾ ಹೋದರೆ ಯಾರು ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಯುವ ಪೀಳಿಗೆ ಇವತ್ತು ಗೌರ್ಮೆಂಟ್ ಕೆಲಸ ಅಂದರೆ ಅದರಲ್ಲೂ ಶಿಕ್ಷಕರಂದ್ರೆ ಬೇಡ ಅನ್ನೋ ಮಟ್ಟಿಗೆ ಇವತ್ತು ಬಂದಿದ್ದಾರೆ ಆಗಲೇ. ಆಕ್ಚುಲಿ ಸರ್ ಇವ್ರಿಗೆ ಇನ್ಫಾರ್ಮೇಶನ್ ಇಲ್ಲ ಅನ್ನೋದು ತುಂಬಾ ಸುಳ್ಳು ಸರ್. ಯಾಕೆ ಇನ್ಫಾರ್ಮೇಶನ್ ಇಲ್ಲ ಸರ್? ಪೇಪರ್ ತೆಗೆದು ನೋಡಿ ಎಷ್ಟು ಪ್ರೊಟೆಸ್ಟ್ಗಳಾಗ್ತಾ ಇದೆ. ಅಲ್ಲೇ ಬೆಳಗಾವಿಯಲ್ಲಿ ಎಷ್ಟು ಪ್ರೊಟೆಸ್ಟ್ ಆಗಿದೆ. ತಮ್ಮ ಅಧಿಕಾರಕ್ಕಾಗಿ ತಮ್ಮ ಸೀಟನ್ನ ಉಳಿಸ್ಕೊಳ್ಳೋಕ್ಕಾಗಿ ಪ್ರಯತ್ನ ನಡೀತಾ ಇದೆ ಹೊರತು ಜನರ ಸಮಸ್ಯೆ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ವಾಣಿ ಮೇಡಮ್ ಅವ್ರು, ಈಗ ಈ ಹಿನ್ನಡೆಗೆ ಅಂದರೆ ಉತ್ತರ ಕರ್ನಾಟಕ ಹಿನ್ನಡೆಗೆ ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ 3-4 ಜನ CM ಆಗಿದ್ದವರು, ಮಾಡಬಹುದಾಗಿತ್ತು, ಏನು ಬೇಕಾದರೂ ಮಾಡಬಹುದಾಗಿತ್ತು, ಹೆಸರು ತಕ್ಕಂತೆ ಕಲ್ಯಾಣ ಮಾಡಬಹುದಾಗಿತ್ತು, ಅದು ಆಗಲಿಲ್ಲ. ಆಮೇಲೆ ಶಿಕ್ಷಣದ ಕೊರತೆ ಇಲ್ಲದೆ ಇರೋದು, ನಾನು ಆಗಲೇ ಹೇಳಿದ ಹಾಗೆ ನಮ್ಮ ವ್ಯವಸ್ಥೆನೇ ಸರಿ ಇಲ್ಲ. 5ನೇ 6ನೇ ತರಗತಿ ಓದಿದವ್ರನ್ನ ಹೋಗಿ MLA ಮಾಡ್ತೀವಿ, ಶಿಕ್ಷಣದ ಬಗ್ಗೆ ಗೊತ್ತಿಲ್ಲದೆ ಅವರನ್ನು ನಾವು ಸಚಿವರಾಗಿ ಮಾಡ್ತೀವಿ. ಸೊ ಅವರಿಗೆ ಏನು ಗೊತ್ತಿರುತ್ತೆ? ತಮ್ಮ ಅಧಿಕಾರದ ದಾಹಕ್ಕಾಗಿ ಯಾವ ಸೀಟು ಯಾರಿಂದ ಏನು ಹಾಕಿದರೆ ನಮ್ಮ ಸೀಟ್ ಸಿಗುತ್ತೆ ಅಥವಾ ನಮ್ಮ ಸೀಟ್ ಉಳಿಸ್ಕೊಳ್ಳುತ್ತೆ ಅನ್ನೋಂಥ ಪ್ರಯತ್ನ ಕೂಡ ನಡೀತಾ ಇದೆ. ಸೊ ಇಲ್ಲಿ ನನಗೆ ಒಂದು ಅನಿಸೋದು, ಎಲ್ಲ ಬುದ್ಧಿವಂತರು ಸೇರಿ ದಡ್ರನ್ನ ಆಯ್ಕೆ ಅಥವಾ ಆಳ್ವಿಕೆ ನಡೀತಾ ಇದೆಯಾ, ದಡ್ರ ಆಳ್ವಿಕೆ ನಡೀತಾ ಇದೆಯಾ ಅಂತೇಳಿ. ಮೇಡಮ್ ಮ್ಯೂಟ್ ಆಗಿದೆ ನೋಡಿ. ಸರ್ ಕೇಳಿಸ್ತಾ ಇದೆಯಾ ಈಗ? ಓಕೆ. ಸರ್, ಈಗ ಒಬ್ರು ಮೇಡಮ್ ಹೇಳಿದ್ರು ಖಾಸಗಿ ಸಂಸ್ಥೆಗಳನ್ನ ನಡೆಸ್ತಾ ಇರೋರು ಎಲ್ಲರೂ ರಾಜಕಾರಣಿಗಳೇ ಅಂತ. ಇದು ಅಕ್ಷರಃ ಸತ್ಯ ಸರ್. ಇದು ನಾವು ಇದ್ರ ಬಗ್ಗೆ ಸಾಕಷ್ಟು ಹೋರಾಟಗಳನ್ನ ಮಾಡಿದ್ದೇವೆ. ಸರ್ಕಾರ ಇದನ್ನ ಹೋರಾಟಗಳನ್ನ ಹತ್ತಿಕ್ಕಿದೆ. ಇದೆಲ್ಲ ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಯಾವಾಗ ಸರ್ಕಾರಿ ಶಾಲೆಗಳು ಈ ರೀತಿ ನೆನೆಗುದಿಗೆ ಬೀಳುತ್ತೆ ಅಂದ್ರೆ ಇವರು ರಾಜಕಾರಣಿಗಳು ಅವ್ರವ್ರದೇ ಒಂದು ಸಂಸ್ಥೆಗಳನ್ನ, ಶಾಲಾ ಕಾಲೇಜುಗಳನ್ನ ನಡೆಸ್ತಿರೋದೇ ಇದಕ್ಕೆ ಕಾರಣ ಅಂತ ಹೇಳ್ಬೋದು. ಮತ್ತೆ ಪ್ರತಿಯೊಬ್ರು ಎಜುಕೇಟೆಡ್ ಆದ್ರೆ ಅವರ ಏನದು ಅಧಿಕಾರಕ್ಕೆ ಇರೋದು ಸಾಧ್ಯವಿಲ್ವಲ್ಲ ಸರ್. ಅದಕ್ಕೋಸ್ಕರ ಪ್ರತಿಯೊಬ್ಬರನ್ನು ಪ್ರತಿಯೊಂದು ಏನ್ ಹೇಳ್ತಾರೆ, ನಮ್ಮನ್ನ ಅವರು ಬಡವರಾಗಿಯೇ ಇರೋದಕ್ಕೆ ಬಯಸ್ತಾರೆ.
ಮತ್ತು ಎಲ್ಲಾ ಸರ್ಕಾರಿ ಶಾಲೆಗಳು ಏನಂತ ಹೇಳ್ತಾರೆ, ಕಟ್ಟಡಗಳು ಒಂದು ನೆನೆಗುದಿಗೆ ಬಿದ್ದಿರೋದಾಗಿರಬಹುದು, ಸಾಕಷ್ಟು ವ್ಯವಸ್ಥೆ ಇಲ್ದಿರ ಆಗಿರಬಹುದು, ಶೌಚಾಲಯಗಳು ಇಲ್ದಿರ ಆಗಿರಬಹುದು, ಇವೆಲ್ಲ ಸಾಕಷ್ಟು ಇವರು ಹೇಗಿರ್ಬೇಕೋ ಹಾಗೆ ನಮ್ಮನ್ನ ಇಟ್ಟಿದ್ದಾರೆ. ಯಾಕಂದ್ರೆ ಯಾವಾಗ ನಾವು ಜನ ಒಂದು ಏನಂತ ಹೇಳ್ತಾರೆ ಅವೇರ್ನೆಸ್ ಬರುತ್ತೋ ಆಗ ಅವರು ಅದೇ ಅಧಿಕಾರದಲ್ಲಿ ಉಳಿಯೋದಕ್ಕೆ ಜನ ಬಿಡೋದಿಲ್ಲ. ಸೊ ಇದೆಲ್ಲ ಗೊತ್ತಿರೋದಕ್ಕೆ ಅವರು ಬುದ್ಧಿವಂತರಾಗಿದ್ದಾರೆ, ನಮ್ಮನ್ನ ಏನಂತ ಹೇಳ್ತಾರೆ ಮೂರ್ಖರನ್ನಾಗಿಯೇ ಇರೋದಕ್ಕೆ ಬಯಸ್ತಾ ಇದ್ದಾರೆ. ಮತ್ತೊಂದು ಸರ್, ಈಗ ಹೇಳ್ಬೋದು, ಈಗ ಏನಂತ ಹೇಳ್ತಾರೆ ನಾವೇ ಅವ್ರನ್ನೆಲ್ಲ ಆಯ್ಕೆ ಮಾಡ್ತಾ ಇದೀವಿ, ಅದೆಲ್ಲ ಸರಿ. ಆದ್ರೆ ಇದನ್ನ ನಾವು ನಮ್ಮ ಒಂದು ಮನಸ್ಥಿತಿಯು ಬದಲಾಗ್ಬೇಕು ಅಂತ ನಾನು ಹೇಳ್ತಾ ಇರೋದು ಸರ್. ಈಗ ಒಂದು ಸರಿಯಾದ ನಿಯಮಗಳು ಬರಬೇಕು. ಎಲ್ಲಾ ನಿಯಮಗಳಿದ್ರು ಅದನ್ನ ಫಸ್ಟ್ ಬ್ರೇಕ್ ಮಾಡೋದೇ ಖಾಸಗಿ ಸಂಸ್ಥೆಗಳು. ಈಗ ಕರೋನಾ ಟೈಮ್ ಇರ್ಬೋದು, ಆಮೇಲೆ ಆಗಿರ್ಬೋದು, ಬಹಳಷ್ಟು ಆದೇಶಗಳು ಬಂದಿವೆ ಈ ಶಿಕ್ಷಣ ಕ್ಷೇತ್ರದಲ್ಲಿ. ಆದ್ರೆ ಆ ಆದೇಶಗಳು ಬರೀ ಪೇಪರ್ ಮೇಲೆ ಇದೆ ಹೊರತು ಅದನ್ನ ಎಕ್ಸಿಕ್ಯೂಷನ್ ಇದುವರೆಗೂ ಆಗಿಲ್ಲ ಸರ್. ಯಾಕಂದ್ರೆ ಅಧಿಕಾರಿಗಳು ರಾಜಕಾರಣಿಗಳ ಹಿಡಿತದಲ್ಲಿದ್ದಾರೆ. ಒಳ್ಳೊಳ್ಳೆ ಆದೇಶಗಳು ಬಂದಿದೆ, ಆದ್ರೆ ಯಾವುದೂ ಎಕ್ಸಿಕ್ಯೂಟ್ ಆಗಲ್ಲ ಅಂದ್ರೆ ಇದು ಯಾರ ಹೊಣೆ ಸರ್? ಇದು ಅಧಿಕಾರಿಗಳು ಅವರ ಒಂದು ಕಪಿಮುಷ್ಟಿಯಲ್ಲಿ ಇರೋದ್ರಿಂದ ಆಗ್ತಾ ಇಲ್ಲ. ಈಗ ಒಬ್ರು ಫೈರ್ದು ಒಂದು NOC ತಗೋಬೇಕು ಇದೆಲ್ಲ ಹೇಳಿದ್ರು ಸರ್, ಇದೆಲ್ಲ ಕರೆಕ್ಟೇ. ಬಟ್ ಇದನ್ನ ಮುಂದಿಕ್ಕಿ ಅವ್ರು ಬೇಳೆ ಬೇಯಿಸ್ಕೊತಾ ಇರೋದು ರಾಜಕಾರಣಿಗಳೇ. ಈಗ ಫೈರ್ದೊಂದು ಬಂದಿದೆ, ಆಕ್ಚುಲಿ ಇದು ಒಳ್ಳೆ ಒಂದು ನಿಯಮ ಸರ್, ಆದ್ರೆ ರಾಜಕಾರಣಿಗಳು ಇದನ್ನ ಬರೋದಕ್ ಬಿಡ್ತಾ ಇಲ್ಲ. ಸರ್ಕಾರಿ ಶಾಲೆಗಳನ್ನು ಇದನ್ನ ಮಾಡಬಹುದು, ಯಾಕೆ ಮಾಡಕ್ ಸಾಧ್ಯ ಇಲ್ಲ? ಮಾಡ್ಬೋದು, ಆದ್ರೆ ಮಾಡೋದಕ್ಕೆ ಯಾಕೆ ಬಿಡ್ತಾ ಇಲ್ಲ ಅಂದ್ರೆ ರಾಜಕಾರಣಿಗಳು ಬಿಡ್ತಾ ಇಲ್ಲ. ಯಾಕಂದ್ರೆ ಪ್ರತಿಯೊಂದು ಖಾಸಗಿ ಸಂಸ್ಥೆಗಳು ರಾಜಕಾರಣಿಗಳ ವಶದಲ್ಲೇ ಇರೋದು. ಇದೆಲ್ಲ ಈಗ ಸುಮಾರು ನಿಯಮಗಳು ನೋಡಿದೀವಿ. ಮತ್ತೆ ಪ್ರತಿಯೊಂದು ಸರ್ಕಾರಿ ಶಾಲೆಗಳಲ್ಲೂ ವ್ಯವಸ್ಥೆ ಹಾಳಾಗ್ತಾ ಇರೋದು ಈ ರಾಜಕಾರಣಿಗಳಿಂದಾನೆ. ಖಂಡಿತ ಸರ್, ಖಂಡಿತ. ಈಗ ನೀವು ಬೆಂಗಳೂರೇ ನೋಡ್ಬೋದು, ಗ್ರಾಮಾಂತರ ನೋಡ್ಬೋದು. ಹಾಗೆ ಸಂಪರ್ಕದಲ್ಲಿ ಬ್ರೇಕ್ನ ಸಮಯ ಆಗಿದೆ, ಬ್ರೇಕ್ ತಗೊಂಡು ಬಂದ್ಬಿಡ್ತೀನಿ. ಪ್ರಮುಖವಾಗಿ ಈ ಶಿಕ್ಷಣದಲ್ಲಿ ಸುಧಾರಣೆ ಆಗಬೇಕು ಅಥವಾ ಉತ್ತಮ ರೀತಿಯಲ್ಲಿ ಫಲಿತಾಂಶ ಬರಬೇಕು ಅಂತಂದ್ರೆ ರಾಜ್ಯ ಸರ್ಕಾರದಿಂದ ಯಾವ ರೀತಿಯಾಗಿ ನಿಯಮ ಬರಬೇಕು? ರಾಜೇಶ್ ಅವರು, ಈಗ ಅತಿಥಿ ಉಪನ್ಯಾಸಕರ ಆಗ್ಲೇ ಹೇಳ್ತಾ ಇದ್ರಿ ನೀವು, ಅತಿ ಹೆಚ್ಚಾಗಿ ಅತಿಥಿ ಉಪನ್ಯಾಸಕರ ನೇಮಕ ಆಗ್ತಾ ಇದೆ. ಯಾಕೆ ಅಂತಂದರೆ ಅದರ ಹಿಂದೆ ಇರುವಂಥ ಉದ್ದೇಶ ಕಡಿಮೆ ಸಂಬಳವನ್ನು ಕೊಡಬಹುದು, ಹೇಳ್ದಂಗೆ ಬರ್ತಾರೆ, ಹೇಳ್ದಂಗೆ ಕೇಳಬಹುದು ಅಂತೇಳಿ. ಆದರೆ ಇಲ್ಲಿ ಹಂಗಾದಾಗ ಶಿಕ್ಷಕರಲ್ಲಿ ಉತ್ಸಾಹ ಹೆಂಗೆ ಬರುತ್ತೆ ಅಂತ? ಖಂಡಿತ ಸರ್, ಇವಾಗ ನಾನು ಹೇಳಿದ್ನಲ್ಲ ಸರ್, ಕೇವಲ ಅತಿಥಿ ಶಿಕ್ಷಕರಿಗೆ 10,000, ನಮಗೆ 12,000 ರೂಪಾಯಿ. ಅದನ್ನು 3 ದಿನ ನಾವು ಹೆಂಗೆ ಫೋರ್ಸ್ ಮಾಡ್ತಾರೆ ಅಂದರೆ ನಮ್ಗೆ 12,000 ಜೀವನ ಮಾಡೋಕ್ಕಾಗಲ್ಲ ಸರ್. ನಾವು 2 ಕಡೆ ಹೋಗಿ ಕೆಲಸ ಮಾಡಬೇಕು, 3 ಕಡೆ ಮಾಡಬೇಕು. ಎಷ್ಟು ಬೇಸರದ ವಿಷಯ ಅಂದರೆ ಸರ್, ಅತಿಥಿ ಶಿಕ್ಷಕರು ತುಂಬ ಜನ ನಮ್ಮಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಾರೆ, ಹೋಟ್ಲಲ್ಲಿ ಕೆಲಸ ಮಾಡ್ತಾರೆ, ರೈತರಾಗಿ ದುಡಿತಾರೆ. ನಮ್ಗೆ ಅದ್ರ ಬಗ್ಗೆ ಏನಿದಿಲ್ಲ ಸರ್, ನಾವು ಮಾಡ್ತೀವಿ. ಬಟ್ ನಾನು ಹೇಳ್ತಾ ಇರೋದು ಎಷ್ಟು ಬೇಸರದ ವಿಷಯ ಅಂದರೆ ಇದೆಲ್ಲ ಗೊತ್ತು ಸರ್ಕಾರಕ್ಕೆ. ಇವ್ರನ್ನ ಇವತ್ತು ನೋಡಿ ಸಂಬಳ ಜಾಸ್ತಿ ಮಾಡಿ ಅಂತ ಕೇಳೋಕ್ಕೆ ಸರ್, ಮೊನ್ನೆ ಅಧಿವೇಶನದಲ್ಲಿ ಹೇಳ್ತಾರೆ, ಇಲ್ಲ ನಾವು ಆರ್ಥಿಕ ಇಲಾಖೆ ಅನುಮೋದನೆ ಕೊಡ್ತಾ ಇಲ್ಲ, ಆರ್ಥಿಕ ಇಲಾಖೆ ದುಡ್ಡಿಲ್ಲ ಅಂತ ಸರ್ಕಾರ ಹೇಳುತ್ತೆ ಸರ್. ಇಲ್ಲಿ ಟೀಚರ್ಸ್ ಕೊಡೋಕ್ಕಾಗದಿದ್ದರೆ ಸರ್ ಈ ದೇಶದಲ್ಲಿ ಇನ್ನು ಯಾರು ಕೊಡಬೇಕು ಸರ್? ಇವತ್ತು ನೀವು ಯುರೋಪ್ ದೇಶದಲ್ಲಿ ನೋಡಿ, ಬೇರೆ ಬೇರೆ ದೇಶದಲ್ಲಿ ನೋಡಿ, ಟೀಚರ್ಸ್ ಆರ್ ವೆಲ್ ಪೇಡ್. ಟೀಚರ್ಗೆ ಸರಿಯಾದ ಸಂಬಳ ಕೊಟ್ಟರೆ ಸರ್ ನಾವು ಖುಷಿಯಾಗಿ ಕೆಲಸ ಮಾಡ್ತೀವಿ. ನೀವು ಟೀಚರ್ಸ್ಗಳಿಗೆ ಈ ಥರ ಆಮೇಲೆ ಶೋಷಣೆ ಸರ್. ಈ ವರ್ಷ ಇರೋ ಕೆಲಸ ನಮಗೆ ಮುಂದಿನ ವರ್ಷ ಇರುತ್ತೆ ಇಲ್ಲೋ ಗೊತ್ತಿಲ್ಲ. ಹೆಂಗೆ ಮಾಡ್ತಾರೆ ಸರ್ಕಾರ ಅಂದರೆ ಸೇವೆ. ಇವಾಗ ನೋಡಿ ಸರ್, ನೀವು ಪ್ರೈವೇಟ್ ಕೆಲಸ ಹೋದರೆ ಏನು ಹೇಳ್ತಾರೆ, ಫಸ್ಟು ಎಕ್ಸ್ಪೀರಿಯನ್ಸ್ಗೆ ತೊಗೊಳ್ತಾರೆ. ಸರ್ಕಾರದಲ್ಲಿ ಹಂಗಲ್ಲ. ಇವತ್ತು ಸರ್ಕಾರಿ ಉಪನ್ಯಾಸಕರ ನೇಮಕಾತಿಯಲ್ಲಿ PU ಮತ್ತು ಶಾಲೆಯಲ್ಲಿ ಯಾರು ಜಾಸ್ತಿ ಮಾರ್ಕ್ಸ್ ಇದೆ ಅವ್ರನ್ನ ತಗೊಳ್ತಾರೆ. ನಾವು ಮಾರ್ಕ್ಸ್ ವಿರೋಧಿಗಳೇ ತಗೊಳ್ಳಿ, ಆದರೆ ಎಕ್ಸ್ಪೀರಿಯನ್ಸ್ ಯಾರಿದೆ ಸರ್ ಅವ್ರನ್ನ ಪರಿಗಣಿಸೋದೇ ಇಲ್ಲ. ಎಕ್ಸ್ಪೀರಿಯನ್ಸು ಕಸದ ಬುಟ್ಟಿಗೆ. ಒಂದು ಸರ್ಟಿಫಿಕೇಟ್ ಕೊಡಲ್ಲ ಸರ್. ಪ್ರೈವೇಟ್ಗೆ ಹೋದರೆ ಅಟ್ಲೀಸ್ಟ್ ಒಂದು ವರ್ಷ ಕೆಲಸ ಮಾಡಿದ್ರೆ ಒಂದು ಜಾಬ್ ಒಂದು ಇದು ಕೊಡ್ತಾರೆ, ನೀವು ಕೆಲಸ ಮಾಡಿ ಸೇವಾ ಪ್ರಮಾಣ ಪತ್ರ ಅಂತ. ನಮ್ಮಲ್ಲಿ ಸೇವಾ ಪ್ರಮಾಣ ಪತ್ರ ಕೊಡಲ್ಲ. ಅಟೆಂಡೆನ್ಸ್ ಬುಕ್ ಇಡಲ್ಲ ಸರ್. ಅಟೆಂಡೆನ್ಸ್ ಬುಕ್ ಇಟ್ಬಿಟ್ರೆ ಎಲ್ಲಿ ನಾವು ಕೋರ್ಟ್ಗೆ ಹೋಗ್ಬಿಟ್ಟು ನಾಳೆ ಕಾಯಿಮತಿ ಕೇಳ್ಬಿಡ್ತೀವಿ ಅಂದ್ಬಿಟ್ಟು ಅಟೆಂಡೆನ್ಸ್ ಏನೂ ಇಲ್ಲ. ಒಟ್ಟಿನಲ್ಲಿ ನಾವು ಬರ್ತೀವಿ, ಆದರೆ 6 ದಿನ ಬರಬೇಕು, ಪಾಠ ಮಾಡಬೇಕು, ಬೆಳಿಗಿನ ಸಂಜೆವರೆಗೂ ಮಾಡಬೇಕು. ಸರ್ಕಾರ ಇದೆಲ್ಲ ಸರ್ ವ್ಯವಸ್ಥೆ ಹೆಂಗಿದೆ ಅಂದರೆ, ಇವ್ರನ್ನ ಕೇಳಿದ್ರೆ ಅವ್ರ ಮೇಲೆ ಹೇಳ್ತಾರೆ, ಸರ್ಕಾರನ ಕೇಳಿದ್ರೆ ಆರ್ಥಿಕ ಅಧಿಕಾರಿಗಳ ಮೇಲೆ ಹೇಳ್ತಾರೆ, ಅಧಿಕಾರಿಗಳು ಕೇಳಿದ್ರೆ ಮಿನಿಸ್ಟ್ರಿಗಳ ಮೇಲೆ ಹೇಳ್ತಾರೆ. ಹೆಂಗಂದ್ರೆ ಸರ್, ನೀನು ಅತ್ತಂಗೆ ಮಾಡು, ನಾನು ಸತ್ತಂಗೆ ಮಾಡ್ತೀನಿ, ಹೆಂಗೋ ಈ ಸಮಸ್ಯೆನ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಸರ್. ಇಲ್ಲಿ ಸರ್ ಅತಿಥಿ ಶಿಕ್ಷಕರು ಉಪನ್ಯಾಸಕರಿಗೆ ಸರ್ ಹೆಂಗಂದ್ರೆ ಎಷ್ಟೋ ಜನ ಆಗಲೇ ಮೇಡಮ್ ಹೇಳಿದ್ರು, ನಾವು ಟೀಚಿಂಗೇ ಬೇಡ ಅನ್ಸ್ಬಿಟ್ಟಿದೆ ಸರ್. ಏನಕ್ಕೆ ಬೇಕು ಟೀಚಿಂಗು? ನಮ್ಮಲ್ಲಿ ತುಂಬ ಜನ ಮಕ್ಕಳ ಮುಖ ನೋಡ್ಕೊಂಡು ಕೆಲಸ ಮಾಡ್ತೀವಿ. ನಾವು ಒಳ್ಳೆ ರಿಸಲ್ಟ್ ತರಬೇಕಂತ ಕೆಲಸ ಮಾಡ್ತೀವಿ. ಫೆಬ್ರವರಿಲೇ ನಮ್ಮ ಸ್ಯಾಲ್ರಿ ನಿಲ್ಲಿಸ್ಬಿಡ್ತಾರೆ ಸರ್. ಆದರೆ ನಾವೆಲ್ಲರೂ ಕಿಲೋಮೀಟರ್ ಗಟ್ಟಲೆ ಸರ್, 60 ಕಿಲೋಮೀಟರ್ ದೂರ ಹೋಗಿ ಸ್ವಂತ ಖರ್ಚು ಮಾಡ್ಕೊಂಡು ಮಕ್ಕಳು ಪಾಸ್ ಮಾಡಿ ಟ್ರೈ ಮಾಡ್ತಿದ್ದೀವಿ. ನಾವು ಅದನ್ನು ಬಿಟ್ಬಿಟ್ರೆ ಸರ್ ರಿಸಲ್ಟ್ ಇನ್ನೂ ಹೋಗ್ಬಿಡುತ್ತೆ, ಪ್ರಪಾತಕ್ಕೆ ಹೋಗ್ಬಿಡುತ್ತೆ. ಅದಕ್ಕೆ ನಾವು ಹೇಳೋದು, ಸರ್ಕಾರ ಕೂಡಲೇ ನಮ್ಮ ವೇತನವನ್ನು ಹೆಚ್ಚಳ ಮಾಡಬೇಕು, ನಮ್ಮನ್ನೇ ಕಾಯಮಾತಿ ಮಾಡಬೇಕು, ನಮ್ಮ ಸಮಸ್ಯೆನ ಕೇಳಿಸ್ಕೊಬೇಕು ಸರ್. ನಾವು ಕೇಳ್ತಿರೋದಷ್ಟೇ ಸರ್, ಬಂದು ನಮ್ಮ ಸಮಸ್ಯೆನ ಕೇಳಿಸ್ಕೊಳ್ಳಿ. ಒಂದು 5 ಜನನ ಕರೆಸ್ಬಿಟ್ಟು ಕೇಳಿ ಏನಿದೆ ಅಂದ್ಬಿಟ್ಟು ಸಮಸ್ಯೆನ ಪರಿಹಾರ ಮಾಡಿ. ಒಂದು ಕಮಿಟಿ ರಚನೆ ಮಾಡಿ. ಈಗಾಗಲೇ ಇದೆ ರಾಜ್ಯ ಶಿಕ್ಷಣ ಆಯೋಗ, ಅವರು ಕೂಡ ಇವತ್ತು ನಮ್ಮನ್ನು ಕೇಳಿಸ್ಕೊಂಡು, ನಮ್ಮನ್ನು ಕರೀರಿ, ನಮ್ಮ ಸಮಸ್ಯೆಗಳು ಕೇಳಿಸ್ಕೊಳ್ಳಿ, ದಯವಿಟ್ಟು ನಮ್ಮ ಸಮಸ್ಯೆನ ಬಗೆಹರಿಸ್ಕೊಡಿ ಅಂತ ಸರ್. ಇದೇ ಮಿನಿಸ್ಟರ್ ಅವ್ರ ತಂದೆ ಸರ್,
ಅವ್ರ ಕಾಲದಲ್ಲಿ ಸರ್ 20 ವರ್ಷದ ಹಿಂದೆ ಎಷ್ಟೋ ಜನ ಅತಿಥಿ ಉಪನ್ಯಾಸನ ಕಾಯಮತಿ ಮಾಡಿದ್ದಾರೆ. ಇವತ್ತು ಅವರಿಂದ ಎಷ್ಟೋ ಹೆಲ್ಪ್ ಆಗಿದೆ. ಸೊ ನಾನು ಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನೀವು ಕೂಡ ನಿಮ್ಮ ತಂದೆಯವ್ರ ದಾರಿನೇ ಹಿಡಿಯಬೇಕು. ಹಲವಾರು ಜನ ಅತಿಥಿ ಉಪನ್ಯಾಸಕರಿಗೆ, ಇವತ್ತು ಶಿಕ್ಷಕರಿಗೆ ಕಾಯಮಾತಿ ಮಾಡಿ, ಯು ಶುಡ್ ಸೆಟ್ ಅನ್ ಎಕ್ಸಾಂಪಲ್ ಸರ್. ಮಿನಿಸ್ಟರ್ಸ್ ಕ್ಯಾನ್ ಸೆಟ್ ಅನ್ ಎಕ್ಸಾಂಪಲ್. ಇದೆಲ್ಲ ಮಾಡಲಿ, ಕಾಯಮಾತಿ ಮಾಡಲಿ, ಹೆಚ್ಚೆಚ್ಚು ಫಂಡ್ಸ್ಗೋಸ್ಕರ ಫೈಟ್ ಮಾಡಲಿ ಸರ್. ಮಿನಿಸ್ಟರ್, ವಿ ಆರ್ ವಿತ್ ಹಿಮ್. ಸೊ ಅವರು ಈ ಶುಡ್ ಸ್ಟ್ಯಾಂಡ್, ಈ ಸಪೋರ್ಟ್ ಎಜುಕೇಷನ್ ಕಮ್ಯುನಿಟಿ ಸರ್. ಅವಾಗ ನೋಡಿ ಅವ್ರ ತಂದೆ ಥರ ಇವ್ರನ್ನೂ ವಿಲ್ ಬಿಕಮ್ ಒನ್ ಆಫ್ ದ, ನಾವು ಇವಾಗ ಜ್ಞಾಪನ್ಸ್ಕೊತಾ ಇದೀವಿ, ನಾವು ಇವತ್ತು ಜ್ಞಾಪನ್ಸ್ಕೊತೀವಿ. ಸೊ ಇವ್ರನ್ನೂ ಕೂಡ ಅತಿಥಿ ಶಿಕ್ಷಕರು, ಉಪನ್ಯಾಸಕರು, ಪೋಷಕರೆಲ್ಲ ಜ್ಞಾಪನ್ಸ್ಕೊಳ್ತಾರೆ. ಸೊ ನನ್ನ ಮನವಿ, ಮಂತ್ರಿಗಳು ದಯವಿಟ್ಟು ನಮ್ಮ ಸಮಸ್ಯೆಗಳನ್ನ ಕೇಳಿಸ್ಕೊಂಡು ಬಗೆಹರಿಸ್ಕೊಡಿ ಅಂತ ಕೇಳ್ತೀವಿ ಸರ್. ಎಸ್ ಐಶ್ವರ್ಯ ಅವರೀಗ ಈ ಕನ್ನಡ ಶಾಲೆಗಳಿಗೆ ಮಾರಕ ಆಗ್ತಾ ಇರುವಂಥದ್ದು ರಾಜಕಾರಣಿಗಳೇ ಅಂತ ಅನ್ಸುತ್ತಾ? ಖಂಡಿತವಾಗೂ ಸರ್. ಫಸ್ಟ್ ನಾನು ಹೇಳೋದೇನೆಂದರೆ, ಒಂದು ಕಾನೂನು ಬರಬೇಕು ಸರ್. ಈ ರಾಜಕಾರಣಿಗಳೆಲ್ಲ ಅವರೆಲ್ಲ ಮಕ್ಕಳನ್ನು ಕನ್ನಡ ಮೀಡಿಯಮಲ್ಲಿ ಓದಿಸ್ಬೇಕು ಅಂತ, ಬರೀ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡೋದು, ದೊಡ್ಡದಾಗಿ ಕನ್ನಡ ಅಂತ ಭಾಷಣ ಮಾಡೋದಲ್ಲ. ನಿಮ್ಮೆಲ್ಲ ಮಕ್ಕಳನ್ನು ನೀವು ಓದಿಸಿ ಕನ್ನಡ ಮೀಡಿಯಮಲ್ಲಿ, ಗೌರ್ಮೆಂಟಲ್ಲಿ ಓದಿಸಿ. ಆವಾಗ ಹೆಂಗೆ ಫಂಡ್ ಕೊಡದೇ ಇರ್ತೀರಾ? ಈಗ ಪರ್ಸ್ನಲ್ ಇದು ಕಾನ್ಫ್ಲಿಕ್ಟ್ ಬರ್ತಾ ಇದೆ ಅವ್ರಿಗೆ. ನೋಡಿ ಸರ್, ಕರ್ನಾಟಕದಲ್ಲಿ ನಾವು NEP ತರಲ್ಲ ಅಂತ ಹೇಳಿದ್ರು. ನಾವು NEP ಅದಂತೂ ಪ್ರಣಾಳಿಕೆಲ್ಲ ಹೊಡಿಸಿದ್ರು, ಜನ ಅದಕ್ಕೋಸ್ಕರ ಓಟ್ ಹಾಕಿ, ಟೀಚಿಂಗ್ ಕಮ್ಯುನಿಟಿನ ಅದಕ್ಕೋಸ್ಕರ ಓಟ್ ಹಾಕಿ ಗೆಲ್ಸಿದ್ವಿ. ಆಯಿತು ಅಂತ NEP ತರಲ್ಲ ಅಂದ್ಬಿಟ್ಟು SCP ಮಾಡ್ತಾ ಇದ್ದಾರೆ. ಆದರೆ ನೀವು ಸ್ವಲ್ಪ ಕ್ರಿಟಿಕಲ್ ಆಗಿ ನೋಡಿದ್ರೆ, ಇವತ್ತು NEP ಹೆಸರು ಇಲ್ದೇನೆ NEP ರೆಕಮೆಂಡೇಶನ್ಸ್ ಬರ್ತಾ ಇದೆ. ಈಗ ಈ ಸರ್ ಅವಾಗಲೇ ಹೇಳಿದ್ರು, ಅಂಗನವಾಡಿನ ಸ್ಕೂಲಿಗೆ ಮರ್ಜ್ ಮಾಡ್ತಾ ಇದ್ದಾರೆ. ಯಾಕಂದರೆ ಅಂಗನವಾಡಿಗಳಿಗೆ ಇವತ್ತು ಬಿಲ್ಡಿಂಗ್ ಇಲ್ಲ, ಟೀಚರ್ಸ್ ಇಲ್ಲ, ಹೆಲ್ಪರ್ಸ್ ಇಲ್ಲ. ಈ ಕಡೆ ಸ್ಕೂಲ್ಗಳಲ್ಲೂ ಅದೇ ಗತಿ ಇದೆ. ಎರಡನ್ನೂ ಮರ್ಜ್ ಮಾಡಿಬಿಟ್ಟು ಇವಾಗ ಎಲ್ಲಿ ಕೂರಿಸ್ತೀರಾ ಅಂಗನವಾಡಿ ಮಕ್ಕಳನ್ನ? ಸ್ಕೂಲ್ ಮಕ್ಕಳಿಗೆ ಇವತ್ತು ಕ್ಲಾಸ್ ರೂಮ್ ಇಲ್ಲ, ಅಲ್ಲಿ ಮರದ ಕೆಳಗಡೆ ಕೂರಿಸಿ ಪಾಠ ಮಾಡ್ತೀರಾ? ಏನು ಮಾಡ್ತೀರಾ? ಅಥವಾ ಸ್ಕೂಲ್ ಟೀಚರ್ಸ್ ಕೈಲಿ ಮಕ್ಕಳು ಅಂಗನವಾಡಿಗೆ ಇಳಿಸ್ಕೊಡ್ತೀರಾ? ಅಥವಾ ಅಂಗನವಾಡಿ ಹೆಲ್ಪರ್ಸ್ ಕೈಲಿ ಸ್ಕೂಲ್ಗೆ ಇಳಿಸ್ಕೊಡ್ತೀರಾ? ಏನು ನಿಮ್ಮ ಉದ್ದೇಶ? ಇದರಿಂದ ಏನಿದೆ? ಅಥವಾ ಈಗ ಸರ್ ಹೇಳ್ದಂಗೆ ನೀವು PUC ತೊಗೊಂಬಂದು ಹೈಸ್ಕೂಲ್ಗೆ 9th to 10th ಮರ್ಜ್ ಮಾಡ್ತಾ ಇದ್ದಾರೆ. ಇದು ಸಹ NEP ರೆಕಮೆಂಡೇಶನ್. ಇದು NEP ಇಲ್ಲ ಅಂತೀರಾ, ಬಟ್ ರೆಕಮೆಂಡೇಶನ್ಸ್ ತರ್ತೀರಾ. ಯಾಕೆ? ಅಲ್ಲೂ ಅಷ್ಟೇ, ಅದೇ ಸೇಮು. ಇವಾಗೇನು PU ಗೆಸ್ಟ್ ಫ್ಯಾಕಲ್ಟಿ ಇದ್ದಾರೆ, ಸರ್ ಹೇಳ್ತಾ ಇದ್ದಾರೆ, ಆಲ್ರೆಡಿ ಅವ್ರಿಗೆ 10 ಅವರ್ ಅಂದ್ಬಿಟ್ಟು 20 ಅವರ್ ದುಡಿಸ್ಕೋತಾ ಇದ್ದಾರೆ. ಅದ್ರ ಜೊತೆಗೆ ಇವಾಗ 9th to 10th ಕಲಿಸಿ ಅಂತ ಹೇಳಿ ಅವ್ರ ತಲೆ ಮೇಲೆ ಹಾಕ್ತಾರೆ. ನೀವು ರಿಸಲ್ಟ್ಸ್ ನೋಡಿ ಸರ್, ಕಲ್ಯಾಣ ಕರ್ನಾಟಕದ್ದು ಮೇಲ್ಗಡೆ ಎಲ್ಲೂ ಸಿಗಲ್ಲ ಆ ಮಕ್ಕಳು. ನಿಮಗೆ ಕೆಳಗಡೆಯಿಂದ ಹುಡುಕ್ಬೇಕು. ಬೆಳಗಾವಿ, ಗುಲ್ಬರ್ಗ ಎಲ್ಲಿದೆ ಅಂತ ಕೆಳಗಿಂದ ಹುಡುಕ್ಬೇಕು. ಆಮೇಲೆ ಪಾಸ್ ಆಗಿದ್ರು ಎಷ್ಟು ಮಾರ್ಕ್ಸ್ ತೊಗೊಂಡಿರ್ತಾರೆ? 30, 40, ಜಾಸ್ತಿ ಅಂದ್ರೆ ಜಾಸ್ತಿ 50 ಮಾರ್ಕ್ಸ್ ತೊಗೊಂಡಿರ್ತಾರೆ. ಒಂದು ಮಗು ಸಹ ಫಸ್ಟ್ ಕ್ಲಾಸಲ್ಲಿ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಲ್ಲ ಅಲ್ಲಿ. ಯಾಕೆ? ಫೌಂಡೇಶನೇ ಇಲ್ಲ. ನೋ ಡಿಟೆನ್ಷನ್ ಪಾಲಿಸಿ ತಂದ್ಬಿಟ್ಟಿದ್ದಾರೆ. ಫಾಸ್ಟ್ ಫೇಲ್ ಸಿಸ್ಟಮ್ ಇಲ್ಲ. ಇವತ್ತು ನಮ್ಮ ಸರ್ಕಾರ ಸರ್, ನೀವು ಒಂದೊಂದು ನಾನು ಹೇಳ್ತಾ ಇರೋದು ನೀವು ಕ್ರಿಟಿಕಲ್ ಆಗಿ ಗಮನಿಸಿದ್ರೆ, ಇವತ್ತೇನಂದರೆ ಆನ್ ಪೇಪರು ಅವ್ರು ತಪ್ಪಿಲ್ಲ ಅಂತ ಮುಚ್ಕೊಳ್ಳೋದಕ್ಕೆ ನೋಡಿ 10th ವರೆಗೂ ಪಾಸ್ ಮಾಡಿಬಿಡೋದು. ನೋಡಿ ಎಷ್ಟೊಂದು ಜನ ಪಾಸ್ ಆಗಿದ್ದಾರೆ 9th ವರೆಗೂ, ಎಷ್ಟೊಂದು ಅಡ್ಮಿಷನ್ ಇದೆ. ಕತೆ ಏನಂದರೆ ಅಲ್ಲಿ ಟೀಚರ್ಸ್ ಇಲ್ಲ, ಪಾಠ ಮಾಡಿಲ್ಲ, ಮಕ್ಕಳಿಗೆ 2+2 4 ಅನ್ನೋಕ್ಕೆ ಬರಲ್ಲ, ಬರೆಯೋಕ್ಕೆ ಬರಲ್ಲ, ಅವ್ರ ಹೆಸರು ಸಹ ಅವ್ರಿಗೆ ಬರೆಯೋಕ್ಕೆ ಬರಲ್ಲ 8ನೇ ಕ್ಲಾಸಿಗೆ ಬಂದಾಗ ಮಕ್ಕಳಿಗೆ. ಈ ಥರ ಇದೆ ಕ್ವಾಲಿಟಿ ಆಫ್ ಎಜುಕೇಷನ್. ಟೀಚರ್ಸೇ ಇಲ್ಲ, ಎಲ್ಲಿ ಪಾಠ ನಡೆದಿದೆ? ಏನೂ ಇಲ್ಲ. 10th ಅಲ್ಲಿ ಬಂದು ಫೇಲ್ ಆಗ್ತವೆ ಮಕ್ಕಳು. ಆಗ ಏನಂತಾರೆ? ಟೀಚರ್ಸ್ಗೆ ಸಸ್ಪೆಂಡ್ ಮಾಡ್ತೀವಿ ಅಂತಾರೆ. ಗುಲ್ಬರ್ಗಾದಲ್ಲಿ ನೀವು ಹೋದ್ರೆ ಸರ್, ಚಿಂಚೋಳಿ ಏರಿಯಾ ಕಡೆಗೆ ಸಿಂಗಲ್ ರನ್ ಟೀಚರ್ಸೇ ಸ್ಕೂಲ್ಸೇ ಇರೋದಲ್ಲಿ. ಅದು ಏನಾಗಿದೆ, ಎಲ್ಲ 50 ವರ್ಷದ ಮೇಲ್ಪಟ್ಟಿರೋರೆಲ್ಲ ಸಿಟಿಗೆ ಟ್ರಾನ್ಸ್ಫರ್ ಆಗಿ ಹೊಟ್ಟೋಗಿದ್ದಾರೆ. ಯಂಗ್ ಟೀಚರ್ಸ್ ಇದ್ದಾರೆ ಪಾಪ, ಇನ್ಎಕ್ಸ್ಪೀರಿಯನ್ಸ್ಡು. ಅವ್ರಿಗೆ ಮಕ್ಳಿಗೆ ಪಾಠ ಮಾಡ್ತಾರಾ, ಊಟದ ನೋಡ್ತಾರಾ? ಫೈನಲಿ ರಿಸಲ್ಟ್ಸ್ ಬಿದ್ದಾಗ ಏನಂತಾರೆ? ನಿಮ್ಮನ್ನು ಸಸ್ಪೆಂಡ್ ಮಾಡ್ತೀವಿ ಅಂತಾರೆ. ಈ ರೀತಿ ಇವತ್ತು ಸಮಸ್ಯೆ ಇದೆ ಸರ್. ಇಲ್ಲಿ ನೀವೇ ನೋಡಿ, ಇವತ್ತು ಪ್ರೈವೇಟನ್ನ ಬೆಳೆಸುವಂಥ ಒಂದು ಗೌರ್ಮೆಂಟ್ MLA MP ಗಳದ್ದು ಉದ್ದೇಶ ಇಲ್ಲ ಅಂದರೆ ಯಾಕೆ ಹಿಂಗಾಗುತ್ತೆ? ನಮಗೆ ಕಾಮನ್ ಪೀಪಲ್ಗೆ ಅರ್ಥ ಆಗೋದು ಇವ್ರಿಗೆ ಅರ್ಥ ಆಗಲ್ವಾ ಸರ್? ಅಷ್ಟಷ್ಟು ಜನ IAS ಆಫೀಸರ್ಸು, ಎಜುಕೇಷನ್ ಇವರೆಲ್ಲ ಆಫೀಸರ್ಸ್ನೆಲ್ಲ ಇಟ್ಕೊಂಡಿದ್ದಾರೆ. ಏನು ಕೆಲಸ ಮಾಡ್ತಾ ಇದ್ದಾರೆ ಅವರು? ಈಗ ನಮ್ಮ ಶಿಕ್ಷಣ ಉಳಿಸಿ ಸಮಿತಿಯಿಂದ ನಾವೊಂದು ಸಿಂಪಲ್ ಎಫರ್ಟ್ ನಾವು ಹಾಕಿದ್ವಿ. ವಿ ಹ್ಯಾವ್ ರೀಚ್ಡ್ ಅರೌಂಡ್ 60,000 ಟೀಚರ್ಸು ಅಲಾಂಗ್ ವಿತ್ KRC ಅಂತ ಹೇಳಿ ಇನ್ನೊಂದು ಎಜುಕೇಷನ್ ಇದ್ರ ಜೊತೆಗೆ, ಅಸೋಸಿಯೇಷನ್ ಜೊತೆಗೆ. ಈ ಕೆಲಸ ಗೌರ್ಮೆಂಟ್ ಕೈಲಿ ಮಾಡೋಕ್ಕಾಗಲ್ವಾ? ಆಫ್ಟರ್ ಆಲ್ ಒಂದು ಅಸೋಸಿಯೇಷನ್ ವಾಲಂಟ್ರಿ ಆಗಿ ಮಾಡೋವಂಥ ಕೆಲಸನ ಇಷ್ಟಿಷ್ಟು ರಿಸೋರ್ಸಸ್ಸು ದುಡ್ಡಿಟ್ಕೊಂಡಿರೋಂಥ ಸರ್ಕಾರ ಮಾಡೋಕ್ಕಾಗಲ್ವಾ ಸರ್? ಆಗಲ್ವಾ? ಯಾಕೆ ಮಾಡಲ್ಲ? ಹಂಗಂದರೆ ಅಪಾಯಿಂಟ್ ಮಾಡಿ, ಒಂದು ಟಾಸ್ಕ್ ಫೋರ್ಸ್ ಅಪಾಯಿಂಟ್ ಮಾಡಿ, ಎಲ್ಲ ಕಡೆ ಫ್ಯಾಕ್ಟ್ಸ್ ಕಲೆಕ್ಟ್ ಮಾಡಿ, ಆ್ಯಕ್ಷನ್ ತೊಗೊಳ್ಳಿ, ಅಪಾಯಿಂಟ್ಮೆಂಟ್ ಮಾಡಿ, ಮಾಡ್ಬೋದು ಸರ್. ಪ್ಯೂರ್ಲಿ ಇವರು MLA MP ಪರ್ಸ್ನಲ್ ಏನು ಇಂಟ್ರೆಸ್ಟ್ ಇದೆ, ಅದು ಕಾನ್ಫ್ಲಿಕ್ಟ್ ಬರ್ತಾ ಇದೆ ಇವತ್ತು. ಅದಕ್ಕೆ ಪಬ್ಲಿಕನ್ನು ಮುಚ್ಚಾಕ್ತಾ ಇದ್ದಾರೆ. ಎಸ್ ರಮೇಶ್ ಈಗ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ. ಅಲ್ಲಿ ಅಧಿವೇಶನ ನಡೆಯೋದು ಯಾಕೆ? ಆ ಉತ್ತರ ಕರ್ನಾಟಕ ಭಾಗದಲ್ಲಿ ಸಮಸ್ಯೆ ಏನಾಗಿದೆ ಅದರ ಬಗ್ಗೆ ಚರ್ಚೆ ಆಗಬೇಕು ಅಂತೇಳಿ 1 ವಾರ ಆಯಿತು. ಯಾವುದ್ರ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ? ಅದನ್ನೇ ತಮಗೆ ನಾನು ಈಗ ಈ ಕಾರ್ಯಕ್ರಮದಲ್ಲಿ ಶುರುನಲ್ಲಿ ನಾನು ಮಾತಾಡ್ದಂಗೆ, ಶಿಕ್ಷಣ ಇಲಾಖೆ ಅನ್ನೋದೇ ಒಂದು ಅಸಡ್ಡೆ ಆಗಿಬಿಟ್ಟಿದೆ. ಮೊದಲನೇದಾಗಿ ಶಿಕ್ಷಣ ಇಲಾಖೆಗೆ ಬರೀ ಎಲ್ಲನೂ ಸರ್ಕಾರದ ವತಿಯಿಂದ ನೀಡುವಂಥ ಕಾರ್ಯಕ್ರಮ ಇರೋದ್ರಿಂದ ಅದರಿಂದ ತಮಗೇನು ರಿಟರ್ನ್ಸ್ ಇಲ್ಲ. ಅದರಿಂದ ಕೇವಲ ಅವ್ರಿಗೆ ಈಗ ಇಂಟ್ರೆಸ್ಟ್ ಇಲ್ಲ ಅದರಲ್ಲಿ. ಕಾರಣ ಇಷ್ಟೇ, ವೆರಿ ಸಿಂಪಲ್. ಲಾಜಿಕ್ಕಾಗಿ ಹೇಳಬೇಕು ಅಂದರೆ, ನೀವು ಸರ್ಕಾರದ ವತಿಯಿಂದ ಪ್ರತಿಯೊಂದನ್ನು ನೀವು ಕೊಡ್ತಾ ಹೋಗಬೇಕು, ಅಲ್ಲಿಂದ ನಿಮಗೇನು ಮತ್ತೆ ವಾಪಸ್ಸಿಲ್ಲ. ಅದೇ ನಿಮಗೆ ಬೇರೆ ಇಲಾಖೆಗಳಲ್ಲಿ ಆದಾಯ ಇದೆ. ಬೇರೆ ಇಲಾಖೆಯಲ್ಲಿ ಇವತ್ತು ಆದಾಯ ಇರೋದ್ರಿಂದ ಸ್ಪಷ್ಟವಾಗಿ
ಈಗ ಸರ್ಕಾರಕ್ಕೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲದೆ ಇರೋ ಕಾರಣ ಒಂದು. ಎರಡನೇದು, ನಾನೊಂದು ಸಣ್ಣ ಕ್ಲಾರಿಫಿಕೇಷನ್ ಕೊಡಬೇಕಂತ ಇಷ್ಟಪಡ್ತೀನಿ ಮಧ್ಯದಲ್ಲಿ. ರುಪ್ಸಾ ಸಂಘಟನೆ ವತಿಯಿಂದ ನಾನು ಬಂದಿರೋದ್ರಿಂದ ಇರೋ ಎಲ್ಲ ಖಾಸಗಿ ಶಾಲೆಗಳು ಇವತ್ತು ರಾಜ್ಯದಲ್ಲಿ ಎಲ್ಲನೂ ಇರ್ಬೋದು, ಬೆಳವಣಿಗೆ ಇರುವಂಥ ಕೆಲವು ಸಂಸ್ಥೆಗಳು ಇರ್ಬೋದು ರಾಜಕಾರಣಿಗಳದ್ದು, ಎಲ್ಲ ಸಂಸ್ಥೆಗಳು ಇವತ್ತು ರಾಜಕಾರಣಿಗಳದ್ದಲ್ಲ. ಯಾಕೆ ಅಂದರೆ ನಾನು ಈ ಸ್ಪಷ್ಟೀಕರಣ ಕೊಡೋಕ್ಕೆ ಯಾಕೆ ಇಷ್ಟಪಡ್ತೀನಿ, ನಮ್ಮ ಕೊಡುಗೆನೂ ಇದೆ ಇದರಲ್ಲಿ, ಖಾಸಗಿ ಶಾಲೆ ಕೊಡುಗೆನೂ ಇದೆ. ಇದನ್ನು ಇವತ್ತು ಏನು ಈ ವ್ಯವಸ್ಥೆನಲ್ಲಿ ನಾವು ಖಾಸಗಿ ಶಾಲೆಯವರು, ಈಗ ನಾವು ರುಪ್ಸಾ ವತಿಯಿಂದ ನಾನು ಮಾತಾಡ್ತಾ ಇರೋದ್ರಿಂದ, ನಾವು ಖಾಸಗಿ ಶಾಲೆಯವರು ಮುಚ್ಚಿಬಿಟ್ರೆ ನಾಳೆ ಬೇಡ ಅಂತ ಆಯಿತು, ನಾಳೆ ಯಾಕೆ ಖಾಸಗಿ ವಲಯ ಬೇರೆದ್ರಲ್ಲಿಲ್ವಾ, ಸಾರಿಗೆನಲ್ಲಿಲ್ವಾ, ಆರೋಗ್ಯದಲ್ಲಿಲ್ವಾ, ಶಾಲೆಗೆ ಮಾತ್ರ ನಾವು ಇನ್ಸಿಸ್ಟ್ ಮಾಡಿ ಖಾಸಗಿ ಅಂತೇಳಿ ನೀವು ಯಾಕೆ ಇದು ಮಾಡ್ತಾಯಿದ್ದೀರಿ, ಯಾಕೆ ಪ್ರೋತ್ಸಾಹ ಕೊಡ್ತಾ ಇಲ್ಲ? ಹೋಗಲಿ, ಖಾಸಗಿ ಶಾಲೆಗೆ ಸರ್ಕಾರದ ವತಿಯಿಂದ ನೀವು ಏನು ಪ್ರೋತ್ಸಾಹ ಕೊಟ್ಟಿದ್ದೀರಾ? ನಿಮ್ಮ ಮಾನದಂಡಗಳನ್ನ ಹೇರ್ತಾ ಹೋಗ್ತೀರಾ. ಒಂದು ಪರ್ಮಿಷನ್ ಲೆಟರ್ ಒಂದು ಕೊಟ್ಟಿದ್ದು ಬಿಟ್ಟರೆ ಯಾವುದೇ ನೀವು ಆರ್ಥಿಕವಾಗಿ ಯಾರು ಸಹಾಯನೂ ಸರ್ಕಾರದ ವತಿಯಿಂದ ಎಲ್ಲೂ ಇದು ಮಾಡ್ತಾಯಿಲ್ಲ. ಎಲ್ಲಿ ನಿಮಗೆ ಖಾಸಗಿ ವಲಯದಲ್ಲಿ ನಿಮ್ಗೆ ಎಲ್ಲಿ ತೊಂದರೆ ಆಗ್ತಾಯಿದೆ? ನಮ್ಮ ಕೊಡುಗೆ ಇಲ್ವಾ ನಿಮ್ಮ ಸಮಾಜಕ್ಕೆ? ನಮ್ಮ ಕೊಡುಗೆ ಇಲ್ವಾ ನಿಮ್ಮಲ್ಲಿ? ಯಾಕೆ ನೀವು ಈ ಮಲ್ತಾಯಿ ಧೋರಣೆನ ಅನ್ನಿಸ್ತಾ ಇರುತ್ತೆ? ಮೊಟ್ಟ ಮೊದಲನೇದಾಗಿ ಅದನ್ನು ಬಿಡಬೇಕು. ನಿಮ್ಮ ಇದು ಒಟ್ಟಿಗೆ ನಮಗೂ ಸೇರಿಸ್ಕೊಂಡು, ಖಾಸಗಿಯವ್ರಿಗೂ ಸೇರಿಸ್ಕೊಂಡು, ನಿಮ್ಮಲ್ಲಿರೋ ನ್ಯೂನತೆಗಳನ್ನ ಮೊದಲು ನಮಗೂ ಬಳಸ್ಕೊಳ್ಳಿ. ನಮ್ಮ ಖಾಸಗಿ ಶಾಲೆಯವರು ನಿಮಗೆ ಗೌರ್ಮೆಂಟ್ ಶಾಲೆಗೆ ಏನು ಬೇಕೋ ನಾವು ಪ್ರೊವೈಡ್ ಮಾಡ್ತೀವಿ. ಕಾರ್ಯಕ್ರಮಗಳನ್ನ ಅನುಷ್ಠಾನಗೊಳಿಸೋದ್ರಲ್ಲಿ ನಾವು ಬಳಸ್ಕೋಬೇಕಾಗತ್ತೆ. ಕೇವಲ ನೀವು ಶಾಲೆಗಳಿಗೆ ಮಾತ್ರ ಖಾಸಗಿ ಅಂತ ಹೇಳ್ತೀರಾ, ಸಾರಿಗೆನಲ್ಲಿದೆ, ಆರೋಗ್ಯದಲ್ಲಿದೆ, ನೀವು ಎಲ್ಲೂ ಇದನ್ನು ಈ ನ್ಯೂನತೆಗಳನ್ನ ಎಲ್ಲೂ ನೀವು ಯಾಕೆ ವ್ಯತ್ಯಾಸನ ಕಾಣ್ತಾ ಇಲ್ಲ? ನಾವು ಅವತ್ತಿಂದನೂ ನಾವು ಹೇಳ್ತಾ ಇದ್ವಿ, ಅನೇಕ ಚರ್ಚೆಗಳಲ್ಲಿ ಹೇಳ್ತಾ ಇದ್ದೀವಿ, ನಮ್ಮ ಹೋರಾಟಗಳಲ್ಲಿ ಹೇಳಿದ್ದೀವಿ, ಖಾಸಗಿ ಅಂತ ನಮ್ಮನ್ನ ಮಲ್ತಾಯಿ ಧೋರಣೆ ಮಾಡಬೇಡಿ. ಯಾಕಂದರೆ ನಾವು ಎಲ್ಲೂ ನಿಮ್ಗೆ ಅನ್ಯಾಯ ಮಾಡಿಲ್ಲ, ನಮ್ಮ ಕೊಡುಗೆನಿದೆ. ಇವತ್ತು ಶಿಕ್ಷಕರು ಆಗಲಿ, ವಿದ್ಯಾರ್ಥಿಗಳ ವತಿಯಿಂದ ಆಗಲಿ, ನಾವು ಸಮಾಜಕ್ಕೆ ನಮ್ಮ ಕೊಡುಗೆನಿದೆ. ನಾವು ಇವತ್ತು ನಾಳೆ ಆಯಿತು, ನಾವು ಬೆಳಗ್ಗೆ ನಾವು ಬಂದ್ ಮಾಡ್ತೀವಿ, ನಡೆಸ್ತೀರಾ ನೀವು? ಬೆಳಗ್ಗೆನೇ ಇರೋ ವ್ಯವಸ್ಥೆನೇ ನೀವು ನಡೆಸ್ಕೊಳಕ್ಕಾಗ್ತಾಯಿಲ್ಲ. ಒಂದು. ಎರಡನೇದು, ಇವತ್ತು ತಾವು ಹೇಳ್ದಂಗೆ ಇದನ್ನು ಯಾರು ಇದು ಮಾಡಬೇಕು? ಬೆಳಗಾವಿ ಅಧಿವೇಶನದಲ್ಲಿ ನೀವು ಅಲ್ಲಿ ಮಾಡೋ ಉದ್ದೇಶ ಏನಾಯಿತು? ಆ ಭಾಗದಲ್ಲಿರೋ ಸಮಸ್ಯೆಗಳು ಚರ್ಚೆ ಮಾಡ್ತೀವಿ ಅಂತೇಳಿ ನೀವು ಇಲ್ಲಿಂದ ಹೋಗಿ ಕೋಟ್ಯಾಂತರ ರೂಪಾಯಿ ಚರ್ಚೆ ಇದು ಮಾಡಿ ವ್ಯವಸ್ಥೆ ಮಾಡಿ ಮಾಡ್ಕೊಂಡಿದ್ದೀರ. ಬಟ್ ಎಲ್ಲಿ ಚರ್ಚೆ? 8 ದಿವಸದಲ್ಲಿ ಕೇವಲ ನೀವು ಯಾವ್ಯಾವ ಭಾಗನ ಯಾವುದು ಪ್ರಿಯಾರಿಟಿ ತೊಗೊಂಡು ಏನು ಮಾಡಿದ್ದೀರಾ? ಯಾಕೆ ನೀವು ಇದನ್ನು ಅಸಡ್ಡೆ ತೋರ್ತಾರೆ? ಕೇವಲ ಜಾಗ ಬದಲಾಯಿಸಿ ರಾಜ್ಯದಲ್ಲಿ ಯಾವುದೋ ಒಂದು ಡಿಸ್ಟಿಕಲ್ಲಿ, ಒಂದು ತಾಲೂಕಲ್ಲಿ ಮಾಡಿದ್ರೆ ಇದು ವ್ಯವಸ್ಥೆ ಬದಲಾಗೋದಿಲ್ಲ ಸರ್. ಇದನ್ನು ವ್ಯವಸ್ಥೆ ನಾವು ಬದಲಾಗಬೇಕಂದ್ರೆ ನಾನು ಆವಾಗಲೇ ಹೇಳ್ದಂಗೆ ಮುಖ್ಯವಾಗಿ ಇದನ್ನು ಒಂದು ಸಮಿತಿನ ರಚಿಸ್ಕೋಬೇಕು. ಇದನ್ನು ಶಿಕ್ಷಣದ ವ್ಯವಸ್ಥೆನ ತಿಳುವಳಿಕೆ ಇರುವಂಥವ್ರು ನೀವೊಂದು ಸಮಿತಿನ ರಚಿಸಿ ಇದನ್ನು ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ ಅಧಿಕಾರಿ ಶಾಹಿನ ಫಸ್ಟ್ ದೂರ ಇಟ್ಕೋಬೇಕು. ಇದರಿಂದ ಯಾವಾಗ ನೀವು ಅವರು ಬರೀ ಮಾನದಂಡಗಳು ಇರೋ ವ್ಯವಸ್ಥೆನ ಇಟ್ಕೊಂಡ್ರೆ ನೀವು ಇದನ್ನು ಮುಂದಿನ ದಿನಗಳಲ್ಲಿ ನಾನು ಹೇಳ್ದಂಗೆ ನಶಿಸ್ತಾ ಹೋಗ್ತಾ ಇದೆ ಹೊರತು ಇದು ನಿಮಗೆ ಎಲ್ಲೂ ಪ್ರೋತ್ಸಾಹದಾಯಕವಾಗಿ ಇಂಪ್ರೂವ್ಮೆಂಟ್ ಕಾಣೋದಿಲ್ಲ ಅಂತೇಳಿ ನಾನು ಸ್ಪಷ್ಟ ಮಾತನಾಡ. ರಾಜೇಶ್ ಅವರು, ಈಗ ಏನು ಮಾಡಬೇಕು ಸರ್ಕಾರ? ಏನು ಇಲ್ಲಿ ತನಕ ಆಯಿತು, ನಮಗಂತೂ ಹೇಳಿ ಸಾಕಾಯಿತು. ಬಟ್ ಅಟ್ಲೀಸ್ಟ್ ಈಗ ನಾವು ಅಭಿವೃದ್ಧಿ ಕಾಣಬೇಕು ಅಂತಂದರೆ, ಈ ವ್ಯವಸ್ಥೆ ಸರಿ ಆಗಬೇಕು ಅಂದರೆ ಮೊದಲ ಆದ್ಯತೆ ಶಿಕ್ಷಣಕ್ಕೆ ಕೊಡಬೇಕು. ಅದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಇವಾಗ ಸರ್ಕಾರ 5 ಗ್ಯಾರಂಟಿ ಕೊಟ್ಟಿದೆ, ಇನ್ನೊಂದು ಗ್ಯಾರಂಟಿ ಎಕ್ಸ್ಟ್ರಾ ಘೋಷಣೆ ಮಾಡಬೇಕು ಸರ್ ನಾಳೆ ಬೆಳಗಾವಿ ಅಧಿವೇಶನ. ಶಿಕ್ಷಣದ ಗ್ಯಾರಂಟಿ ಎಲ್ಲ ಮಕ್ಕಳಿಗೂ ಕೂಡ ಇವತ್ತು ನಾವು ಸರ್ಕಾರಿ ಶಾಲಾ ಕಾಲೇಜ್ಗೆ ಹೆಚ್ಚೆಚ್ಚು ನಾವು ಫಂಡ್ಸ್ ಕೊಡ್ತೀವಿ. 5 ಗ್ಯಾರಂಟಿಯ ಬದಲು ಒಂದೇ ಗ್ಯಾರಂಟಿ ಕೊಟ್ಟಿದ್ರೆ ಯಾರು ಕೇಳಿದ್ದು ಅವರಿಗೆ ಬಸ್ ಫ್ರೀ ಬೇಕು ಅಂತ? ಖಂಡಿತ ಸರ್, ನಾವು ಕೇಳ್ತಿರೋದು ಶಿಕ್ಷಣದ ಗ್ಯಾರಂಟಿ ಕೊಡಿ. ಆ ಶಿಕ್ಷಣದ ಗ್ಯಾರಂಟಿಯಲ್ಲಿ ಇದೆಲ್ಲ ನೀವು ಪಾಲಿಸಿ. ಮೂಲಭೂತ ಏನ್ ಬೇಕು ಅದರ ಕಡೆ ಗಮನ ಕೊಡ್ತಾ ಇಲ್ಲ ಸರ್ಕಾರ, ಬೇಡದೇ ಇರೋದನ್ನ ಕೊಟ್ಟರು. ಖಂಡಿತ ಸರ್. ಅಲ್ಲಿ ಸರ್ ಇವಾಗ ರಾಜ್ಯ ಸರ್ಕಾರ ಮಾತ್ರ ಅಲ್ಲ ಸರ್, ಕೇಂದ್ರ ಸರ್ಕಾರಕ್ಕೂ ನೀವು ಇವತ್ತು 100 ರೂಪಾಯಿ ಕೊಟ್ಟರೆ ತೆರಿಗೆ ರೂಪದಲ್ಲಿ ಬರೀ 200 ರೂಪಾಯಿ ಮಾತ್ರ ಶಿಕ್ಷಣಕ್ಕೆ ವಾಪಸ್ ಕೊಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಕೂಡ ಭಾಳ ಕಡಿಮೆ. ಇವತ್ತು ಟೀಚರ್ಗೆ ಸಂಬಳ ಕೊಡೋಕ್ಕೆ ಆಗ್ತಿಲ್ಲ ಇವ್ರು ಕೊಡೋ ಫಂಡ್ಸಿಂದ. ಇನ್ನು ಸ್ಕೂಲ್ ಬಿಲ್ಡಿಂಗ್ಗಳು ಕಟ್ಟೋದಂಗೆ ಸರ್, ಇವತ್ತು ನೋಡಿ ಟೀಚಿಂಗ್ ರೇಷಿಯೋ ಎಷ್ಟಿರಬೇಕು ಸ್ಟೂಡೆಂಟ್ ಮತ್ತು ಟೀಚರ್ಸ್? 1:40 ಮ್ಯಾಕ್ಸಿಮಮ್. ನಮ್ಮಲ್ಲಿ PU ಅಲ್ಲಿ 1:360 ಇದೆ ಸರ್. 360 ಜನ ಸ್ಟೂಡೆಂಟ್ಸ್ಗೆ ಒಬ್ಬರು ಟೀಚರ್ಸ್ ಇದ್ದಾರೆ. ನಮ್ಮಲ್ಲಿ ಉಪನ್ಯಾಸಕರು ಸರ್ 360 ಜನನ ಕ್ಲಾಸಲ್ಲಿ ಕೂರಿಸ್ಕೊಂಡು ಪಾಠ ಮಾಡ್ತಾರ ಪರಿಸ್ಥಿತಿ. 100 ಮೇಲೆ ಡೆಫಿನೆಟ್ ಇದ್ದೇ ಇರ್ತಾರೆ. ಅಂಥ ಪರಿಸ್ಥಿತಿಯಲ್ಲಿ ಕಿರ್ಸ್ಕೊಂಡು ಪಾಠ ಮಾಡಬೇಕು, ಸಂಬಳ ಕಡಿಮೆ, ದಿನ ಬೆಳಗಾದರೆ ಶೋಷಣೆ, ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ಇಷ್ಟೆಲ್ಲ ಸಮಸ್ಯೆಗಳ ಮದುವೆ ಹೆಂಗೋ ನಡೀತಾ ಇದೆ. ನಾಳೆ ನನಗೆ ಗೊತ್ತಿಲ್ಲ ಸರ್, ಹಿಂಗೆ ಆಗ್ತಾ ಹೋದರೆ ರಾಜ್ಯದಲ್ಲಿ ಇನ್ನೊಂದು 2-3 ವರ್ಷದಲ್ಲಿ ಮೇಡಮ್ ಆಗಲೇ ಹೇಳಿದ್ರು ಎಷ್ಟೊಂದು ಹುದ್ದೆಗಳು ಖಾಲಿ ಆಗುತ್ತೆ. ಹೋಗ್ತಾ ಏನಾಗ್ತಿದೆ ಸರ್, ಅತಿಥಿ ಉಪನ್ಯಾಸಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅಂದರೆ ರಿಕ್ರೂಟ್ಮೆಂಟ್ ಆಗ್ತಾ ಇಲ್ಲ. ಇವತ್ತು ರಿಕ್ರೂಟ್ಮೆಂಟ್ ಅದಕ್ಕೆ ಮನಸ್ಸೆಚ್ಚನೆ ತೋರಿಸ್ತಿಲ್ಲ. ಏನೋ ಒಂದು ಘೋಷಣೆ, ಎಲೆಕ್ಷನ್ ಬಂದಾಗ ಒಂದು ಘೋಷಣೆ ಮಾಡ್ತಾರೆ ಓಟ್ಗಳು ಬಿಡಲಿ ಅಂತ, ಆಮೇಲೆ ಹಂಗೆ ತಡೆ ಹಿಡಿದ್ಬಿಡ್ತಾರೆ. ಇಲ್ಲಿ ಸರ್ ಕೂಡಲೇ ಸರ್ಕಾರ ಫೇಸ್ಡ್ ಮ್ಯಾನರಲ್ಲಿ ಇವತ್ತು ಅತಿ ಹೆಚ್ಚು ಉಪನ್ಯಾಸಕರು ಯಾರು ಕೆಲಸ ಮಾಡ್ತಿರಾಗಲೇ ಅತಿಥಿ ಉಪನ್ಯಾಸಕ ಶಿಕ್ಷಕರು ಇವ್ರ ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ಒಂದಿಷ್ಟು ಜನ ನೇಮಕ ಮಾಡ್ಕೊಳ್ಳಿ. ಹೊಸೊಬ್ರು ನೀವು ತಗೊಂಡು ಸರ್ ಆದಷ್ಟು ಬೇಗ ಇನ್ನೊಂದು 5 ವರ್ಷ ಸರ್ ಹಿಂಗೆ ಸರ್ಕಾರ ಇರೋ ಗಂಟ ನೀವು ಇಚ್ಛಾಶಕ್ತಿ ತೋರಿಸಿ ಸರ್, ಖಂಡಿತವಾಗ್ಲೂ ಯು ಕ್ಯಾನ್ ಫಿಲ್ 50% ವೇಕೆಂಟ್ ಸೀಟ್ಸು. ಅದಾದಮೇಲೆ ನೋಡಿ ಇದನ್ನು ನೀವು ಮಾಡಿದ್ರೆ ಖಂಡಿತ ನೀವು ರಾಜ್ಯದ ಜನತೆ ನೀವು ಮತ್ತೊಮ್ಮೆ ಎಲೆಕ್ಟ್ ಮಾಡ್ಬೋದು. ಇದನ್ನು ಮಾಡಲಿಲ್ಲ ಅಂದರೆ ಮತ್ತೆ ಇನ್ನೊಂದು ಸರ್ಕಾರ ಮತ್ತೆ ಅದೇ ಸಮಸ್ಯೆಗಳು ಇದರಲ್ಲೇ ಇರುತ್ತೆ ಸರ್. ವಾಣಿ ಮೇಡಮ್ ಅವರು ಇದ್ದಾರಾ? ವಾಣಿ ಮೇಡಮ್ ಅವರ, ಈಗ
ಶಿಕ್ಷಣದಲ್ಲಿ ಒಂದು ಅಭಿವೃದ್ಧಿ ಕಾಣಬೇಕು ಅಂತಂದ್ರೆ ರಾಜ್ಯ ಸರ್ಕಾರ ಏನ್ ಮಾಡಬೇಕು? ಇಲ್ಲಿ ಪ್ರಮುಖವಾಗಿ ಅವರಿಗೆ ಸರಿಯಾದ ರೀತಿಯಲ್ಲಿ ಗೌರವಧನ ಇಲ್ಲದೆ ಇರೋದು, ಆಮೇಲೆ ಸರಿಯಾದ ಸಮಯಕ್ಕೆ ಸಂಬಳ ಬರದೇ ಇರೋದು, ಇದು ಕೂಡ ಹಿನ್ನಡೆ ಆಗ್ತಾ ಇದೆ. ಸೊ ಇದೆಲ್ಲ ಸರಿ ಆಗಬೇಕು ಅಂತಂದ್ರೆ ಏನು ಮಾಡಬೇಕು ಅಂತ ಇನ್ಮೇಲೆ? ಕ್ರಾಂತಿನೇ ಆಗ್ಬೇಕು. ಯಾಕಂದ್ರೆ ಎಷ್ಟೊಂದು ಕ್ಷೇತ್ರಗಳಲ್ಲಿ ಕ್ರಾಂತಿ ಆಗಿದೆ. ಈಗ ಇಂದಿರಾ ಗಾಂಧಿ ಅವರಿದ್ದ ಕಾಲದಲ್ಲಿ ಉಳುವವನೇ ಒಡೆಯ ಅಂತ ಒಂದು ಬಂತು ಕ್ರಾಂತಿ. ಹಾಗೇನೆ ಈಗ ರಾಜಕಾರಣಿ ಸ್ಕ್ರೀನ್ ಉಲ್ಟಾ ಮಾಡ್ಕೊಳ್ಳಿ, ಸರಿ ಬರ್ತಾ ಇಲ್ಲ ನೋಡಿ. ಸರ್, ಈಗ ಇಂದಿರಾ ಗಾಂಧಿ ಅವರು ಅವರ ಒಂದು ಅಧಿಕಾರ ಇದ್ದಾಗ ಒಂದು ಕ್ರಾಂತಿನೇ ತಂದ್ರು. ಉಳುವವನೇ ಒಡೆಯ ಅಂತ ಒಂದು ನಿಯಮ ಬಂತು. ಹಾಗೇನೆ ಶಿಕ್ಷಣ ಕ್ಷೇತ್ರದಲ್ಲಿ ರಾಜಕಾರಣಿಗಳ ಹಸ್ತಕ್ಷೇಪ ಇರಬಾರ್ದು, ಅದು ಒಂದು ಬರ್ಬೇಕು ಸರ್. ಯಾಕಂದ್ರೆ ಇದು ಬಹಳಷ್ಟು ಈಗ ನಾವು ಹೇಳ್ಬೋದು, ನಾವು ಏನೇ ಹೇಳ್ಬೋದು, ಆದ್ರೆ ಈಗ ಪ್ರಾಕ್ಟಿಕಲ್ ಆಗಿ ನಡೀತಾ ಇರೋದು ಹೌದು. ರಾಜಕಾರಣಿಗಳು ಶಿಕ್ಷಣ ಕ್ಷೇತ್ರದಲ್ಲಿ ಅವರ ಹಸ್ತಕ್ಷೇಪ ಸಾಕಷ್ಟಿದೆ. ಈಗ ನೀವೇ ನೋಡ್ಬೋದು, ಈಗ ಈ ಗೌರ್ಮೆಂಟ್ ಅಂದ್ರೆ ನಾವು ಹಿಂದಿನ ಗೌರ್ಮೆಂಟ್ ವಿಷಯ ಬೇಡ ಅಂತ ಹೇಳಿದ್ರೆ, ಸದ್ಯದ ಏನಿದೆಯೋ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಆದ್ರೆ ಎಲ್ಲಾ ಗೌರ್ಮೆಂಟ್ ಕಥೆಯೂ ಇದೇ ಆಗಿದೆ. ಆದ್ರೆ ಈಗ ಈ ಗೌರ್ಮೆಂಟ್ ಬಂದು ಒಂದೇ ವಾರದಲ್ಲಿ ಒಂದು ಶಿಕ್ಷಣ ಒಂದು ಪುಸ್ತಕದ ಇದರಲ್ಲಿ ಇದ್ದಕ್ಕಿದ್ದಂತೆ ಎಲ್ಲ ಚೇಂಜ್ ಮಾಡಿದ್ರು. ಅದು ರಾಜಕೀಯ ಉದ್ದೇಶವೋ ಅದು ನಮಗ್ ಬೇಕಿಲ್ಲ. ಆ ಇಚ್ಛಾಶಕ್ತಿ ಬೇರೆದ್ರಲ್ಲಿ ಯಾಕೆ ತೋರಿಸ್ತಿಲ್ಲ ಈ ಗೌರ್ಮೆಂಟ್ ಸರ್ಕಾರ? ತೋರಿಸ್ಬೋದಾಗಿತ್ತಲ್ಲ. ಈಗ ಬಹಳಷ್ಟು ಉಪನ್ಯಾಸಕರ ಹುದ್ದೆಗಳು ಭರ್ತಿ ಆಗ್ಬೇಕಾಗಿತ್ತು. ಸುಮಾರು ವರ್ಷಗಳಿಂದ ಭರ್ತಿ ಆಗ್ಬೇಕಾಗಿದೆ. ಇಷ್ಟು ವರ್ಷಗಳಾದ್ರೂ ಇದು ನೆನೆಗುದಿಗೆ ಬಿದ್ದಿದೆ. ಆದ್ರೆ ಆ ಒಂದು ಪುಸ್ತಕದಲ್ಲಿ ಇದ್ದ ಒಂದು ರಾಜಕೀಯ ಆಗಿರ್ಬಹುದು, ಬೇರೆ ಒಂದು ಇದ್ದ ರಾಜಕೀಯ ಆಗಿರ್ಬೋದು, ಎಲ್ಲವೂ ಒಂದು ವಾರದಲ್ಲಿ ಅದನ್ನ ಒಮ್ಮೆಲೆ ಅದನ್ನ ಸರಿಪಡಿಸಿದ್ರು. ಯಾರು ಅಲ್ಲಿ ರಾಜಕೀಯ ಒಂದು ಉದ್ದೇಶ ಇತ್ತು, ಇಚ್ಛಾಶಕ್ತಿ ಇತ್ತು, ಎಲ್ಲ ಆಯ್ತು. ಆದ್ರೆ ಇಷ್ಟು ವರ್ಷಗಳಾದ್ರೂ ಯಾಕಾಗ್ಲಿಲ್ಲ? ಈಗ ಏನೋ ಒಂದು ಸಮಿತಿ ಅಂತ ಮಾಡೋದು, ಅವ್ರದೇ ಒಂದು ಟೀಮ್ ಇರುತ್ತೆ, ಅಲ್ಲಿ ಆ ಸಮಿತಿಯ ಹೆಸರಲ್ಲಿ ಬಹಳಷ್ಟು ದುಡ್ಡು ವ್ಯಯ ಆಗೋದು, ಇವೆಲ್ಲ ನಾವು ನೋಡಿದೀವಿ ಸರ್. ಆದ್ರೆ ಇದು ಎಲ್ಲಿವರೆಗೆ ನಮ್ಗೆ ಇದು ಫಲ ಅನ್ನೋದೇ ನಮಗ್ ಸಿಗ್ತಾ ಇಲ್ಲ. ಹೋರಾಟ ಬರೀ ನಾವು ಮಾಡ್ತಿದೀವಿ, ನಾವು ಒಂದು ಸೀಸನ್ ಹೋರಾಟನೋ ಅಂತ ನಮ್ಗೆ ಇದಾಗ್ತಾ ಇದೆ, ನಮ್ಗೆ ಒಂದು ಬೇಜಾರಲ್ಲಿದ್ದೀವಿ. ಎಷ್ಟು ವರ್ಷಗಳ ಹೋರಾಟ, ಫಲ ಅಂತೂ ಕಾಣ್ತಾ ಇಲ್ಲ ನಮ್ಗೆ. ಸೊ ನಾವು ಕೇಳ್ಕೊಳ್ಳೋದಿಷ್ಟೇ, ಒಂದು ಕ್ರಾಂತಿಯೇ ಆಗ್ಬೇಕು, ಸರಿಯಾದ ನಿಯಮಾವಳಿಗಳು ಬರ್ಬೇಕು, ಮತ್ತೆ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಅವರ ಏನಂತ ಹೇಳ್ತಾರೆ, ಅವರ ವಶದಲ್ಲಿ ಇರಬಾರ್ದು, ರಾಜಕಾರಣಿಗಳ ವಶದಲ್ಲಿ ಇರಬಾರ್ದು ಅಂತ ನನ್ನ ಒಂದು ಅನಿಸಿಕೆ ಸರ್. ಎಸ್, ಓಕೆ. ರಮೇಶ್ ಸರ್, ಈಗ ಸರ್ಕಾರ ಏನ್ ಮಾಡಬೇಕು ಅಂತ ಫೈನಲ್ ಆಗಿ ಏನ್ ಹೇಳ್ತೀರಿ? ಅಂದ್ರೆ ನಿಯಮ ಆಗಿರ್ಬೋದು. ನಾನು ಸರ್ಕಾರಕ್ಕೆ ಒಂದು ವಿನಂತಿ ಮಾಡ್ಕೊಳ್ತೀನಿ. ಈಗಾಗಲೇ ನಾನು ಹೇಳ್ದಂಗೆ ಪಠ್ಯಕ್ರಮ ಈಗ ನೋಡಿ, ಈಗ ಒಂದು 6 ಇದನ್ನ ಸೆಮ್ ಬೇಸ್ ಮಾಡಿ 2 ಮಾಡಿಬಿಟ್ರು. ಅದನ್ನ ತುಂಬ ಅನಾನುಕೂಲ. ಈಗ 2ನೇ ಸೆಮ್ಮಲ್ಲಿ ಪಠ್ಯಪುಸ್ತಕಗಳೇ ಸಿಗದೇ ಇರೋಂಥ ಅನೇಕ ಶಾಲೆಗಳು ಇದಾವೆ ಇವತ್ತು. ಇದೆಲ್ಲನೂ ಕೇವಲ ಅವರ ಒಂದು ಅನುಕೂಲಕ್ಕೆ ಮಾಡ್ಕೊಂಡಿರುವಂಥದ್ದು. ಈ ರೀತಿ ವ್ಯವಸ್ಥೆ ಅನಾನುಕೂಲ ಮಾಡುವಂಥದ್ದು ಫಸ್ಟ್ ತಪ್ಪಿಸಿ, ಶಾಲೆಗೆ ಅವಶ್ಯಕತೆ ಇರುವಂಥದ್ದು, ಮೊಟ್ಟ ಮೊದಲಿಗೆ ಶಾಲೆಗೆ ಅವಶ್ಯಕತೆ ಇರುವಂಥದ್ದು, ಶಿಕ್ಷಕರ ವರ್ಗ ಆಗಲಿ, ಮೂಲಭೂತ ಸೌಕರ್ಯಗಳನ್ನಾಗಲಿ, ಅಲ್ಲಿ ಇದನ್ನು ಗಮನ ಹರಿಸಿದ್ರೆ ಆ ನಿಟ್ಟಿನಲ್ಲಿ ನಾವು ಮೊದಲನೇದಾಗಿ ಗಮನ ಹರಿಸ್ಬೇಕಾಗುತ್ತೆ. ಕೇವಲ ಇವರು ಕಾನೂನುಗಳ್ನ ಹೇರ್ತಾ ಹೋದರೆ, ಆ ಕಾನೂನುಗಳ್ನ ಮಾಡಿ ಅದು ಎಲ್ಲಿ ಸಾಧಕ ಬಾಧಕಗಳನ್ನ ತಿಳಿದೇ ಹೋದರೆ ಇದನ್ನು ಯಾವತ್ತಿಗೂ ಕೊನೆ ಇಲ್ಲ. ಇದು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಮೊಟ್ಟ ಮೊದಲನೇದಾಗಿ ಶಿಕ್ಷಕರ ವರ್ಗಕ್ಕೆ ಅವ್ರಿಗೆ ಇರುವಂಥ ಸಮಸ್ಯೆಗಳಾಗಲಿ, ಶಾಲೆಗಳಲ್ಲಿ ಇರುವಂಥ ಶಾಲೆ ಅಭಿವೃದ್ಧಿ ಏನಿದೆಯಲ್ಲ ಅದ್ರ ಕಡೆ ಗಮನ ಹರಿಸಿ, ಕೇವಲ ಹೊಸ ಕಾನೂನುಗಳನ್ನ ಸರ್ಕಾರ ಬದಲಾವಣೆ ಅವ್ರು ಮಾಡಿದ್ರು, ನಾವು ಬದಲಾವಣೆ ಮಾಡ್ತಾಯಿದ್ದೀವಿ, ಈ ಮನಸ್ಥಿತಿಯಿಂದ ಆಚೆ ಬರಬೇಕಾಗತ್ತೆ. ನೀವು ಮಾಡಿ ನಾನು ಮಾಡಿರಲಿ, ಅದನ್ನು ಒಪ್ಕೊಳ್ಳೋಂಥ ಒಂದು ಮನಸ್ಥಿತಿನೂ ಫಸ್ಟ್ ಒಳ್ಳೇದಿದ್ರೆ ಒಪ್ಕೊಳ್ಳೋಂಥ ಮನಸ್ಥಿತಿ ಮೊದಲು ಬೆಳೆಸ್ಕೋಬೇಕಾಗತ್ತೆ. ಕೇವಲ ಒಂದು ಉದ್ದೇಶವಾಗಿ ನೀವು ಮಾಡಿದ್ದೀರಾ ನಾನು ಮಾಡಲ್ಲ ಅಂತ ಆದರೆ ಇದಕ್ಕೆ ಕೊನೆ ಇಲ್ಲ ಸರ್. ಓಕೆ, ಡನ್. ಮೇಡಮ್ ಐಶ್ವರ್ಯ ಅವರು, ಈಗ ಕ್ವಿಕ್ ಆಗಿ ಹೇಳೋದಾದ ಸರ್ಕಾರಕ್ಕೆ ಏನು ಸಂದೇಶ ಕೊಡ್ತೀವಿ? ಸರ್, ನಂದು ಒಂದು 5 ಸಜೆಷನ್ ಇದೆ ಸರ್. ಫಸ್ಟ್ ಥಿಂಗು ಸರ್, ಅವರು ನಂಜುಂಡಪ್ಪ ವರದಿ 20 years ಆಯಿತು ಬಂದು, ಅದನ್ನು ಅನುಷ್ಠಾನಕ್ಕೆ ತರಬೇಕು, ಫಸ್ಟ್ ಥಿಂಗು. ನೆಕ್ಸ್ಟು ಕಲ್ಯಾಣ ಕರ್ನಾಟಕಕ್ಕೆ ಅಪ್ಲೈ ಆಗುವಂಥದ್ದು ಏನು ಆರ್ಟಿಕಲ್ಲು ಜನ ಹೋರಾಟದಿಂದ ಬಂದಿರೋವಂಥದ್ದು 371J, ಅದನ್ನು ಇಂಪ್ಲಿಮೆಂಟ್ ಮಾಡಿ ಇಮ್ಮಿಡಿಯೇಟ್ಲಿ ಅಲ್ಲಿ ಖಾಲಿ ಇರೋ ಹುದ್ದೆಗಳನ್ನ ಭರ್ತಿ ಮಾಡಬೇಕು, ವಿತೌಟ್ ವೇಟಿಂಗ್ ಫಾರ್ ಎನಿ ಅದರ್ ಲಾಸು ಅದು ಇದು ಅಂಥೇಳಿ. 3ನೇದಾಗಿ ಸರ್, ಇವತ್ತು ಏನು ಬಜೆಟ್ ಇದೆ ಅದು ಇವಾಗ ಯೂನಿಯನ್ ಬಜೆಟು 10% ಕೊಡಬೇಕು, GDPಯಲ್ಲಿ 6% ಕೊಡಬೇಕು. ಆಮೇಲೆ ಏನು ಇವಾಗ PPP ಮಾಡೆಲ್ ಅಂತ ಮಾತಾಡ್ತಾ ಇದ್ದಾರೆ, ಯಾವ ಕಾರಣಕ್ಕೂ ತರಬಾರ್ದು. ಟ್ಯಾಕ್ಸ್ ದುಡ್ಡಲ್ಲಿ ಕಟ್ಟಿರುವಂಥ ಪಬ್ಲಿಕ್ ಇನ್ಸ್ಟಿಟ್ಯೂಷನ್ನ ಯಾವುದೇ ಕಾರಣಕ್ಕೂ ಪ್ರೈವೇಟು ವಹಿಸಬಾರ್ದು ಸರ್. ಇಷ್ಟು ನನ್ನ ಸಜೆಷನ್ ನಮ್ಮ ಶಿಕ್ಷಣ ಉಳಿಸಿ ಸಮಿತಿಯಿಂದ. ಥ್ಯಾಂಕ್ ಯು ವೆರಿ ಮಚ್. 4 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರೇ, ಈಗ ಈ ಶಿಕ್ಷಣದ ಕೊರತೆ ಕಮ್ಮಿ ಆಗಬೇಕು ಅಂತಂದರೆ
ಖಾಲಿ ಆಗಿರುವಂಥ ಹುದ್ದೆಗಳನ್ನು ಭರ್ತಿ ಮಾಡಬೇಕು, ಅಲ್ಲಿರುವಂಥ ಶಿಕ್ಷಕರಿಗೆ ಏನು ಬೇಕು, ಮೂಲ ಸೌಕರ್ಯ ಏನು ಬೇಕು, ಮತ್ತು ಆ ಶಾಲೆಗೆ ಏನು ಬೇಕು ಅದರ ಕಡೆ ಗಮನ ಕೊಡಬೇಕಾಗತ್ತೆ. ಆಮೇಲೆ ಪ್ರಮುಖವಾಗಿ ಸಚಿವರಿಗೆ ಜ್ಞಾನ ಇರಬೇಕು, ಎಲ್ಲೆಲ್ಲಿ ಏನೇನು ಸಮಸ್ಯೆ ಇದೆ ಅಂಥೇಳಿ. ಪ್ರಮುಖವಾಗಿ ಇಲ್ಲಿ ಎಲ್ಲ ಬುದ್ಧಿವಂತರು ಸೇರಿಕೊಂಡು ದಡ್ಡರನ್ನ ಆಯ್ಕೆ ಮಾಡಿದಾರಲ್ಲ, ಅನುಭವಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.